ಆನೋ ಭದ್ರಾಃ ಕೃತವ್ಯಂತು ವಿಶ್ವತಃ. ಲೆಟ್ ದ ನೋಬಲ್ ಥಾಟ್ಸ್ ಕಮ್ ಫ್ರಮ್ ಎವ್ರಿವೇರ್. ಸದ್ಭಾವನೆಗಳು ದಶ ದಿಕ್ಕುಗಳಿಂದ ಮೂಡಿಬರಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ, ಜೀವನ್ಮುಕ್ತ ಮಹಾತ್ಮರಿಗೆ ವಂದಿಸುತ್ತಾ, ಮಾನ್ಯ ಸಹೋದರ ಸಹೋದರಿಯರೇ, ಈ ದಿನ ಒಂದು ವಿಶೇಷವಾದಂತಹ ದಿನ, ಪವಿತ್ರವಾದಂತಹ ದಿನ, ಈ ಜಗತ್ತಿಗೆ ಬೆಳಕು ಕೊಟ್ಟಂತಹ ದಿನ, ಆಷಾಢ ಹುಣ್ಣಿಮೆ. ಹುಣ್ಣಿಮೆಗಳೇ ವಿಶೇಷ ಇದೆ, ಅದರಲ್ಲೂ ಆಷಾಢ ಹುಣ್ಣಿಮೆ ಮತ್ತು ವೈಶಾಖ ಹುಣ್ಣಿಮೆ ಅಂತಕ್ಕಂಥದ್ದು ಮತ್ತಷ್ಟು ವಿಶೇಷ ತರುವಂಥದ್ದು. ಮನುಷ್ಯನ ಜೀವನದಲ್ಲಿ ಹುಣ್ಣಿಮೆ, ಚಂದ್ರ ಇವೆಲ್ಲವೂ ಕೂಡ ಸಾಕಷ್ಟು ಪರಿಣಾಮಗಳನ್ನು ಬೀರ್ತಕ್ಕಂಥ ವಿಷಯಗಳು. ನವಗ್ರಹಗಳ ಪೂಜೆ ಮಾಡಬೇಕಾದ್ರೆ ನಾವೆಲ್ಲ ಕೇಳಿರ್ತೀವಿ, ಚಂದ್ರನನ್ನು ಮನೋಕಾರಕ ಅಂತ ಕರೀತಾರೆ, ಅಂದರೆ ಮನಸ್ಸಿನ ಅಧಿಪತಿ ಅಂತ. ನಮ್ಮ ಮನಸ್ಸಿನ ಏರುಪೇರುಗಳಿಗೆ ಚಂದ್ರನ ಒಂದು ಚಲನೆಗಳು ಪ್ರಭಾವ ಬೀರುತ್ತೆ. ಇದು ಯಾಕೆ ಅಂತ ನಾವು ಚಿಂತನೆ ಮಾಡಿದಾಗ ನಮಗೆ ಗೊತ್ತಾಗೋದೇನದ, ಇತಿಹಾಸ ಸಾಹಿತ್ಯದಲ್ಲಿ ನಾವು ಹಿಂದೆ ಪ್ರಾಣಿಗಳಾಗಿದ್ವಿ. ಎವಲ್ಯೂಷನಲ್ಲಿ ನಾವು ಪ್ರಾಣಿಗಳಾಗಿದ್ದಾಗ ಎಲ್ಲಿದ್ವಿ? ಚಂದ್ರನ ಮೇಲೆ ಜೀವ ತಗೊಂಡಿದ್ದು. ನಾವು ಪ್ರಾಣಿಗಳಾಗಿ ಜೀವ ತಗೊಂಡಿದ್ದು ಚಂದ್ರನ ಮೇಲೆ. ನಮ್ಮ ಶರೀರಗಳಲ್ಲಿ, ನಮ್ಮ ಶರೀರದಲ್ಲಿ ಬ್ರೈನ್ ಅಂತಕ್ಕಂಥದ್ದು ಪ್ರಮುಖವಾದ ಅಂಗ. ಅದು ಮನಸ್ಸಿನ ಉಪಕರಣ. ಮನಸ್ಸಿನ ಉಪಕರಣ, ಮನಸ್ಸು ಕೆಲಸ ಮಾಡೋದಕ್ಕೆ ಪ್ರಾರಂಭ ಆಗಿದ್ದು ಯಾವಾಗ? ಬ್ರೈನ್ ಸೆಲ್ಸು ಹುಟ್ಟುವುದಕ್ಕೆ ಪ್ರಾರಂಭ ಆಗಿದ್ದು ಯಾವಾಗ? 1ನೇ ಭೂತವರ್ಗ, 2ನೇ ಭೂತವರ್ಗ, ಅಲ್ಲಿಂದ ಪ್ರಾರಂಭ ಆಯಿತಾ? ಎಲ್ಲಿಂದ ಪ್ರಾರಂಭ ಆಯಿತು? ಮೆದುಳು ಹುಟ್ಟುವುದಕ್ಕೆ ಪ್ರಾರಂಭ ಆಗಿದ್ದು ಎಲ್ಲಿಂದ? ಪ್ರಾಣಿ ವರ್ಗದಿಂದ. ಪ್ರಾಣಿಗಳಿಗೆ ಮೆದುಳಿದೆ, ನರ್ವಸ್ ಸಿಸ್ಟಮ್ ಇದೆ, ಅಲ್ಲಿ ಪ್ರಾರಂಭ ಆಗಿದ್ದು. ಅದಕ್ಕೆ ಬೇಕಾದಂಥ ಸ್ಟಫ್, ಅದಕ್ಕೆ ಬೇಕಾದಂಥ ವಸ್ತು ಎಲ್ಲಿಂದ ಶೇಖರಣೆ ಮಾಡಿಕೊಳ್ತದೋ? ಅದಕ್ಕೆ ಬೇಕಾದಂಥ ವಸ್ತು ನಮಗೆ ಚಂದ್ರನಿಂದ ಕಾಂಟ್ರಿಬ್ಯೂಷನ್ ಆಯಿತು. ಚಂದ್ರಗೋಳದಿಂದ ನಮಗೆ ಸಿಕ್ಕಿದ್ದು. ಆದ್ದರಿಂದ ಚಂದ್ರನಿಗೂ ಮತ್ತು ಚಂದ್ರಗೋಳಕ್ಕೂ ಮತ್ತು ನಮ್ಮ ಮನಸ್ಸಿಗೂ, ನಮ್ಮ ಬ್ರೈನ್ಗೂ ಬಹಳ ಹತ್ತಿರವಾದಂಥ ಸಂಬಂಧ ಮತ್ತು ಪ್ರೇರೇಪಣೆ ಕೊಡ್ತಕ್ಕಂಥ ವಿಷಯ. ಆದ್ದರಿಂದಲೇ ಈ ಅಮಾವಾಸ್ಯೆ ಮತ್ತು ಚಂದ್ರನ ಗಳಿಗೆಗಳಲ್ಲಿ, ದಿನಗಳಲ್ಲಿ ನಮ್ಮ ಮನಸ್ಸು ಅನೇಕರಿಗೆ ಚಂಚಲ ಇದ್ದಂಥವ್ರಿಗೆ ಅದರ ಪರಿಣಾಮ ಬೇಗ ಕಾಣಿಸ್ಕೊಳುತ್ತೆ. ಅಂದರೆ ಅವರು ಹೆಂಗೆಂಗೋ ಆಡ್ತಾರೆ, ಬೇರೆ ದಿನಗಳಲ್ಲಿ ಸರಿಯಾಗೇ ಇರ್ತಾರೆ, ಆದರೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಲ್ಲಿ ಅವರ ನಡವಳಿಕೆನೇ ಬೇರೆ ರೀತಿ ಇರುತ್ತೆ. ಅಂದರೆ ಉತ್ಕರ್ಷಣ ರೀತಿಯಲ್ಲಿರುತ್ತೆ, ಅಂದರೆ ಉತ್ತೇಜನ ಕೊಡ್ತಕ್ಕಂಥ ರೀತಿಯಲ್ಲಿರುತ್ತೆ. ಆದ್ದರಿಂದ ಚಂದ್ರ ನಮ್ಮ ಮನಸ್ಸನ್ನು ಏನು ಮಾಡ್ತಾನೆ? ಪ್ರೇರೇಪಣೆ ಮಾಡುತ್ತಾನೆ. ಅದರಲ್ಲೂ ಕೂಡ ಚಂದ್ರನ ಪ್ರೇರೇಪಣೆ ಹುಣ್ಣಿಮೆ ದಿವಸಗಳಲ್ಲಿ ಅತ್ಯಂತ ಗರಿಷ್ಠ ಮಟ್ಟದಲ್ಲಿರುತ್ತೆ. ಆ ಒಂದು ಗಳಿಗೆ ನಮ್ಮಲ್ಲಿ ಏನು ಇದೆಯೋ, ನಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅವೆಲ್ಲ ಶಕ್ತಿಗಳಿಗೂ ಕೂಡ ನಮಗೆ ಪ್ರೇರೇಪಣೆ ಸಿಗುತ್ತೆ, ವಿಕಸಿತವಾಗುತ್ತೆ, ಅರಳಿಕೊಳ್ಳುತ್ತೆ. ಅದಕ್ಕಾಗಿಯೇ ಗೌತಮ ಬುದ್ಧರ ಜೀವನದಲ್ಲಾಗಲಿ, ಬೇರೆ ಎಲ್ಲ ಯೋಗಿಗಳ ಜೀವನದಲ್ಲಿ ಅವರು ಹುಣ್ಣಿಮೆಯನ್ನು ಮತ್ತು ಅಮಾವಾಸ್ಯೆಗಳನ್ನು ತಮ್ಮ ಪ್ರಗತಿಗಾಗಿ ವಿಶೇಷವಾಗಿ ಉಪಯೋಗಿಸ್ಕೊಳ್ತಾರೆ. ಆ ಒಂದು ಗಳಿಗೆಗಳನ್ನು ನಾವು ಕೂಡ ಪ್ರಯತ್ನ ಮಾಡಬಹುದು. ಚಂದ್ರ ಅಂದರೆ ಹುಣ್ಣಿಮೆ ಅಂದರೆ ಸಾಮಾನ್ಯವಾದ ದಿವಸಗಳಂತೆ ನಾವು ಪರಿಗಣಿಸಬೇಕಾದಂಥ ಅವಶ್ಯಕತೆ ಇಲ್ಲ. ಭಾಳ ವಿಶೇಷವಾದಂಥ ದಿನಗಳು. ಆ ಚಂದ್ರನ ಬೆಳಕಿನಲ್ಲಿ ಅದನ್ನು ಇಂಬೈಬ್ ಮಾಡಿಕೊಳ್ಳೋದು, ಅದನ್ನು ಸ್ವೀಕಾರ ಮಾಡಿಕೊಳ್ತಕ್ಕಂಥದ್ದು, ಆ ಬೆಳಕನ್ನು, ಆ ಶಕ್ತಿ ವಿಶೇಷಗಳನ್ನು ಸ್ವೀಕಾರ ಮಾಡಿಕೊಳ್ತಕ್ಕಂಥದ್ದು. ಮತ್ತು ಎಲ್ಲಾದರೂ ಅವಕಾಶಗಳಿದ್ದರೆ ಚಂದ್ರನ ಆ ಬಿಂಬಗಳ ಎದುರಿಗೆ ಕೂತ್ಕೊಂಡು ಧ್ಯಾನ ಮಾಡ್ತಕ್ಕಂಥದ್ದು, ಅದನ್ನು ಆಹ್ವಾನ ಮಾಡ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ನಾವು ಕೂಡ ಮಾಡ್ಕೋಬೋದು. ಇದು ಹುಣ್ಣಿಮೆಗಿರ್ತಕ್ಕಂಥ ವಿಶೇಷತೆ.
ಇನ್ನು ಈ ದಿನದ ಆಷಾಢ ಹುಣ್ಣಿಮೆಯ ವಿಶೇಷತೆ ಏನೆಂದರೆ ಇದನ್ನು ಗುರು ಪೌರ್ಣಿಮೆ ಅಂತಲೂ ಕೂಡ ಕರೀತಾರೆ. ವ್ಯಾಸ ಮಹರ್ಷಿಗಳನ್ನು ನಾವು ಹೆಸರು ಕೇಳಿದ್ದೀವಿ. ವ್ಯಾಸ ಭಗವಾನರ ಹುಟ್ಟಿದ ದಿನ ಇದು ಅಂತ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಅದನ್ನು ಉಲ್ಲೇಖ ಮಾಡ್ತಾರೆ. ಅಂದರೆ ಪ್ರಪಂಚದಾದ್ಯಂತ ಇರತಕ್ಕಂಥ ಎಲ್ಲ ಗುರು ಪರಂಪರೆಯವರು ಕೂಡ ಈ ಒಂದು ದಿನವನ್ನು ಬಹಳ ವಿಶೇಷವಾಗಿ ಆಚರಣೆ ಮಾಡ್ತಾರೆ. ತಮ್ಮ ಗುರುಗಳ ಬಗ್ಗೆ ತಮಗಿರ್ತಕ್ಕಂಥ ಭಕ್ತಿ ಭಾವಗಳನ್ನು ವ್ಯಕ್ತಪಡಿಸ್ತಾರೆ. ಅಂದರೆ ಅವರಿಂದ ಪಡೆದಿರ್ತಕ್ಕಂಥ ಸಹಾಯಕ್ಕೋಸ್ಕರ ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಈ ಗುರು ಪೌರ್ಣಿಮೆಯನ್ನು ಉಪಯೋಗಿಸ್ಕೊಳ್ತಾರೆ. ನಮ್ಮ ತಿಯಾಸಭೆ ಇದರಲ್ಲೂ ಕೂಡ ಸರ್ಕಲ್ಸ್ನಲ್ಲೂ ಕೂಡ ನಾವೇನು ಮಾಡ್ತೀವಿ, 2 ಹುಣ್ಣಿಮೆಗಳನ್ನು ಆಚರಣೆ ಮಾಡ್ತೀವಿ, ಪರ್ವದಿನಗಳು ಅಂತ. ಯಾವುದ್ಯಾವುದದು? ವೈಶಾಖ ಹುಣ್ಣಿಮೆ, ಆಷಾಢ ಹುಣ್ಣಿಮೆ. ಈ ಎರಡೂ ಕೂಡ ಯಾರಿಗೆ ಸಂಬಂಧಪಟ್ಟಿದ್ದು? ಬುದ್ಧರಿಗೆ ಸಂಬಂಧಪಟ್ಟಿದ್ದು. ನಮ್ಮ ತಿಯಾಸಭೆ ಸಾಹಿತ್ಯದಲ್ಲಿ ನಾವು ಆಚರಣೆ ಮಾಡ್ತಕ್ಕಂಥದ್ದು ಬುದ್ಧ ಭಗವಾನರ ಒಂದು ಹೆಸರಿನಲ್ಲಿ ಈ 2 ಹುಣ್ಣಿಮೆಗಳನ್ನು ಆಚರಣೆ ಮಾಡ್ತೀವಿ. ಒಂದು ವೈಶಾಖ ಹುಣ್ಣಿಮೆ. ವೈಶಾಖ ಹುಣ್ಣಿಮೆಯ ವಿಶೇಷತೆ ಏನು? ಬುದ್ಧರ ಜನ್ಮ ಆಗಿದ್ದು ಆ ದಿನವೇ, ಅವರಿಗೆ ಜ್ಞಾನೋದಯ ಆಗಿದ್ದು ಆ ದಿನವೇ, ಮತ್ತು ಅವರು ಪರ್ಯವಸಾನ ಹೊಂದಿದ್ದು ಕೂಡ ಅದೇ ದಿನವೇ. ಅದಕ್ಕೆ ವಿಶೇಷತೆ ಇದೆ. ಮತ್ತು ಆಷಾಢ ಹುಣ್ಣಿಮೆ ಯಾವುದಕ್ಕೋಸ್ಕರ ಮಾಡ್ತೀವಿ ಅದು ನನಗೆ ಗೊತ್ತಿಲ್ಲ, ಇರಬಹುದೇನೋ. ಆದರೆ ನಮಗೆ ನಮ್ಮ ಸಾಹಿತ್ಯದಲ್ಲಿ ಗೊತ್ತಿರ್ತಕ್ಕಂಥ ವಿಷಯ ಏನೆಂದರೆ, ಆಷಾಢ ಹುಣ್ಣಿಮೆ ದಿವಸ ಪ್ರಪ್ರಥಮವಾಗಿ ಅವರು ತಾವು ಏನು ಗಳಿಸ್ಕೊಂಡಿದ್ದರೋ, ವೈಶಾಖ ಹುಣ್ಣಿಮೆ ದಿವಸ ಏನು ಜ್ಞಾನವನ್ನು ಪಡೆದಿದ್ದರೋ, ಯಾವ ಜ್ಞಾನವನ್ನು ಪಡೆದಿದ್ದರೋ ಆ ಜ್ಞಾನವನ್ನು 2 ತಿಂಗಳು ಸುಮ್ಮನೆ ಇದ್ಬಿಡ್ತಾರೆ. ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಆ ಆನಂದದ ಸ್ಥಿತಿನಲ್ಲಿ, ಆ ಉನ್ಮಾದದ ಸ್ಥಿತಿನಲ್ಲಿ ಅವರಿಗೆ ಯಾವ ದಿಕ್ಕಿನಲ್ಲಿ ಇದನ್ನು ಕೊಂಡೊಯ್ಯಬೇಕು ಅನ್ನತಕ್ಕಂಥದ್ದು ಇನ್ನೂ ನಿರ್ಧಾರಕ್ಕೆ ಬಂದಿರಲಿಲ್ಲ. ಮತ್ತು ಅವರಿಗೆ ಅವರ ಗುರುಗಳಿಂದ ಮತ್ತು ಅವರಿಗಿಂತ ಉನ್ನತ ಮಟ್ಟದಲ್ಲಿರ್ತಕ್ಕಂಥ ಗುರುಗಳಿಂದ ಒಂದು ಸಂದೇಶ ಬರುತ್ತೆ ಮತ್ತು ಬೇಡಿಕೆಯೂ ಅದೇ ರೀತಿ ಇರುತ್ತೆ. ಅದಕ್ಕಾಗಿ ಅವರು ನಾನು ಪಡ್ಕೊಂಡಿರ್ತಕ್ಕಂಥ ಈ ಜ್ಞಾನವನ್ನು ನಾನು ಪ್ರಪಂಚಕ್ಕೆ ಕೊಡಬೇಕಾದಂಥ ಕಾಲ ಕೂಡಿ ಬಂದಿದೆ ಅಂತ ನಿರ್ಧಾರ ಮಾಡಿ 2 ತಿಂಗಳ ನಂತರ ವೈಶಾಖ ಹುಣ್ಣಿಮೆ, ಆಷಾಢ ಹುಣ್ಣಿಮೆ ದಿವಸ ಈ ತಮ್ಮ ಏನು ಸತ್ಯಗಳನ್ನು ಕಂಡುಕೊಂಡಿದ್ದಾರೋ ಅದನ್ನು ಪ್ರಪಂಚಕ್ಕೆ ಕೊಡ್ತಾರೆ. ಏನು ಅದು ಇದು ಮೊದಲನೇದು ಏಕಾದಶಿ. ಇದು ಯಾವುದು? ವೈಶಾಖ ಹುಣ್ಣಿಮೆ ಎಲ್ಲಿ ನಡೆಯುತ್ತೆ ಅದು? ಆ ಒಂದು ಉತ್ಸವ, ಆ ಒಂದು ಸಮಾರಂಭ ಎಲ್ಲಿ ನಡೆಯುತ್ತೆ? ವೈಶಾಖ ಹುಣ್ಣಿಮೆದು ಶಂಬಳ ದ್ವೀಪದಲ್ಲಿ. ಎಲ್ಲಿ ನಡೆಯುತ್ತೆ? ಹಿಮಾಲಯ ಪರ್ವತಗಳ ಉತ್ತರ ಭಾಗದಲ್ಲಿ. ಹಿಮಾಲಯ ಪರ್ವತಗಳು, ಈಗ ನಮಗೆ ಹಿಮಾಲಯ ಪರ್ವತಗಳು ಉತ್ತರ ಭಾಗದಲ್ಲಿದೆ. ಹಿಮಾಲಯ ಪರ್ವತಗಳಿಗಿಂತ ಆ ಕಡೆ ಇರತಕ್ಕಂಥ ಒಂದು ದೊಡ್ಡ ಮೈದಾನ ಇದೆ. ಅಲ್ಲಿ ಆ ಮೈದಾನದಲ್ಲಿ ನಡೀತಕ್ಕಂಥ ಉತ್ಸವ. ಯಾರ ಉಸ್ತುವಾರಿಯಲ್ಲಿ ನಡೆಯುತ್ತದೋ, ಯಾರು ಮುಖಂಡತ್ವ ವಹಿಸ್ತಾರೆ ಅದಕ್ಕೆ? ಬುದ್ಧರನ್ನು ಯಾರು ಆಹ್ವಾನ ಮಾಡ್ತಾರೆ? ಸಂಸ್ಕಾರ ಕಾರ್ಯಗಳನ್ನು ಯಾರು ಮಾಡ್ತಾರೆ? ಮೈತ್ರೇಯ ಮಹರ್ಷಿಗಳು ಮಾಡ್ತಾರೆ. ಮೈತ್ರೇಯ ಮಹರ್ಷಿಗಳ ಒಂದು ಆಧ್ವರ್ಯದಲ್ಲಿ ಆ ಒಂದು ಕಾರ್ಯಕ್ರಮ ಪೂರ್ತಿ ನಡೆಯುತ್ತೆ. ಆವತ್ತು ಪ್ರತ್ಯಕ್ಷವಾಗಿ ಆಕಾಶದಲ್ಲಿ ಗೌತಮ ಬುದ್ಧರು ಕಾಣಿಸ್ಕೊಂಡು, ಸೂಕ್ಷ್ಮ ರೂಪದಲ್ಲಿ ಕಾಣಿಸ್ಕೊಂಡು ಆಶೀರ್ವಾದ ಮಾಡ್ತಾರೆ. ಅದೊಂದು ವಿಶೇಷತೆ ಆ ದಿನದ್ದು. ಮತ್ತು ಆಷಾಢ ಹುಣ್ಣಿಮೆ ಎಲ್ಲಿ ನಡೆಯುತ್ತೆ? ಉತ್ಸವ ಎಲ್ಲಿ ನಡೆಯುತ್ತೆ? ಶಂಬಳ ಅಲ್ಲ, ಆಷಾಢ ಹುಣ್ಣಿಮೆ ಉತ್ಸವ ಎಲ್ಲಿ ನಡೆಯುತ್ತೆ ಸರ್? ಅಂದರೆ ಆಷಾಢ ಸಾರನಾಥದಲ್ಲಿ ಅವರು ಪ್ರಪ್ರಥಮವಾಗಿ ಬೋಧನೆ ಕೊಟ್ಟಿದ್ದು. ಅದರ ಹೆಸರಿನಲ್ಲಿ ವಾರ್ಷಿಕೋತ್ಸವ ಮಾಡ್ತಾರೆ. ನಮ್ಮ ಶ್ವೇತರ್ಷಿ ಸಂಘದ ಸದಸ್ಯರೆಲ್ಲರೂ ಸೇರ್ತಕ್ಕಂಥ 2 ಅಕೇಶನ್ಗಳು, 2 ವಿಶೇಷವಾದ ಕಾರ್ಯಕ್ರಮಗಳು ನಡೀತದೆ. ಶ್ವೇತರ್ಷಿ ಸಂಘದ ಎಲ್ಲ ಋಷಿಮುನಿಗಳು ಕೂಡ ಅಲ್ಲಿ ಸೇರಿಕೊಳ್ತಾರೆ. ಒಂದು ವೈಶಾಖ ಹುಣ್ಣಿಮೆ, ಒಂದು 5. ಇನ್ನೊಂದು ಆಷಾಢ ಹುಣ್ಣಿಮೆ. ಎಲ್ಲಿ ಸೇರಿಕೊಳ್ತಾರೆ ಅವರು? ಮೈತ್ರೇಯ ಮಹರ್ಷಿಗಳ ಆಶ್ರಮದಲ್ಲಿ, ಹಿಮಾಲಯ ಪರ್ವತಗಳಿಗೆ ದಕ್ಷಿಣ ಭಾಗದಲ್ಲಿರ್ತಕ್ಕಂತಹ, ಅಂದರೆ ನಮ್ಮ ಇಂಡಿಯಾ ಕಡೆ ಇರತಕ್ಕಂತಹ ಮೈತ್ರೇಯ ಮಹರ್ಷಿಗಳ ಆಶ್ರಮದಲ್ಲಿ ಸೇರಿಕೊಳ್ತಾರೆ. ವೈಶಾಖ ಹುಣ್ಣಿಮೆಯಲ್ಲಿ ಎಲ್ಲರೂ ಕೂಡ ಸೇರ್ಕೋಬೋದು. ಸೂಕ್ಷ್ಮ ದೇಹದಲ್ಲಿರೋರು ಸೂಕ್ಷ್ಮ ದೇಹದಲ್ಲಿ ಹೋಗ್ಬೋದು, ಸ್ಥೂಲ ದೇಹದಲ್ಲಿರೋರು ಸ್ಥೂಲ ದೇಹದಲ್ಲಿ ಹೋಗ್ಬೋದು. ಅಲ್ಲಿ ಗೊತ್ತಿರ್ತಕ್ಕಂಥ, ಅಲ್ಲಿ ಸುತ್ತಮುತ್ತಲಿರ್ತಕ್ಕಂಥ ಯಾತ್ರಿಕರು ಸೇರ್ಕೋಬೋದು. ಎಲ್ಲರಿಗೂ ಕೂಡ ಗೊತ್ತಿರೋರಿಗೆಲ್ಲ ಆಹ್ವಾನ ಉಂಟು.
ಸ್ಥೂಲ ಪ್ರಪಂಚದ ಅಂದರೆ ಭೌತಿಕ ಲೋಕದಲ್ಲಿ ಆ ಕಾರ್ಯಕ್ರಮ ನಡೀತದೆ. ಆದರೆ ಈ ಕಾರ್ಯಕ್ರಮ ಮೈತ್ರೇಯ ಮಹರ್ಷಿಗಳ ಆಶ್ರಮದಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮ ಸೂಕ್ಷ್ಮ ಲೋಕದಲ್ಲಿ ನಡೆಯುತ್ತೆ. ಯಾರ್ಯಾರು ಗೊತ್ತಿದೆ ಅವರೆಲ್ಲವೂ ಕೂಡ ತಮ್ಮ ತಮ್ಮ ಕಾಮದೇಹಗಳಲ್ಲಿ ಹೋಗಿ ಅಲ್ಲಿ ಅಟೆಂಡ್ ಮಾಡಬಹುದು. ಸ್ಥೂಲ ದೇಹದಲ್ಲಿ ಈ ಕಾರ್ಯಕ್ರಮ ನಡೆಯುವುದಿಲ್ಲ. ಇದು ಸ್ವಲ್ಪ ವ್ಯತ್ಯಾಸಗಳು ಅಲ್ಲಿಗೂ ಇಲ್ಲಿಗೂ ಇರತಕ್ಕಂಥ ವ್ಯತ್ಯಾಸ. ಅದರ ಬಗ್ಗೆ ನಮ್ಮ ಗುರುಗಳು ಮತ್ತು ಯೋಗ ಪಥದಲ್ಲಿ ಏನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಕೊಡ್ತೀನಿ. ಸಮಯಾವಕಾಶ ಕಡಿಮೆ ಇರೋದರಿಂದ ಹೆಚ್ಚಿಗೆ ವಿವರಣೆ ತಿಳಿಸೋಕ್ಕೆ ಆಗಲ್ಲ. ಆಷಾಢ ಹುಣ್ಣಿಮೆ ಉತ್ಸವ ವೈಶಾಖ ಹುಣ್ಣಿಮೆ ಕಾಲದಲ್ಲಿ ಅಲ್ಲದೆ ಪ್ರತಿ ವರ್ಷವೂ ಮತ್ತೊಂದು ಬಾರಿ ಸಹೋದರ ಸಮಾಜದ ಅಂದರೆ ಶ್ವೇತರ್ಷಿ ಸಂಘದ ಅಂತ ಸದಸ್ಯರು ಅಧಿಕಾರಯುತವಾಗಿ ಸೇರುವ ಮತ್ತೊಂದು ಸಂದರ್ಭವಿದೆ. ಈ ಸನ್ನಿವೇಶದಲ್ಲಿ ಸಹೋದರರ ಕೂಟವು ಹಿಮಾಲಯ ಪರ್ವತಗಳ ತಪ್ಪಲಲ್ಲಿರುವ ಮೈತ್ರೇಯ ಪ್ರಭುಗಳ ಆಶ್ರಮದಲ್ಲಿ ಸೇರುತ್ತದೆ. ಈ ಸಮ್ಮೇಳನದಲ್ಲಿ ಸ್ಥೂಲ ಲೋಕದ ಯಾತ್ರಿಕರು ಇರುವುದಿಲ್ಲ. ಯಾರ್ಯಾರಿಗೆ ಈ ಉತ್ಸವದ ಪರಿಚಯವಿರುತ್ತದೆಯೋ ಅಂತಹವರಿಗೆಲ್ಲ ತಮ್ಮ ಕಾಮದೇಹಗಳಲ್ಲಿ ಬಂದು ಸೇರಲು ಸ್ವಾಗತ ಉಂಟು. ಈ ಸಮ್ಮೇಳನವು ಪ್ರತಿ ವರ್ಷವೂ ಆಷಾಢ ಹುಣ್ಣಿಮೆ ಕಾಲಕ್ಕೆ ಸೇರುತ್ತದೆ. ಪ್ರತಿ ವರ್ಷ ನಡೆಯುತ್ತದೆ. ಈ ದಿನ ಭಗವಾನ್ ಬುದ್ಧರು ತಮ್ಮ ಜ್ಞಾನೋದಯ ಕಾಲದಲ್ಲಿ ತಮಗೆ ಮನವರಿಕೆಯಾದ ಸತ್ಯದ ಬೋಧೆಗಳನ್ನು ತಮ್ಮ 5 ಜನ ಶಿಷ್ಯರಿಗೆ ಪ್ರಥಮತಃ ಬೋಧಿಸಿದರು. ಇದರ ವಾರ್ಷಿಕೋತ್ಸವದ ಆಚರಣೆಯೇ ಈ ಸಮ್ಮೇಳನದ ಇಯರ್ಲಿ ಫಂಕ್ಷನ್ ಅಂತ ಹೇಳ್ತೀವಲ್ವ, ಆನಿವರ್ಸರಿ ಅಂತ ಹೇಳ್ತೀವಲ್ವ, ಆ ರೀತಿ ಇದರ ವಾರ್ಷಿಕೋತ್ಸವ ಆಚರಣೆಯೇ ಈ ಸಮ್ಮೇಳನದ ಉದ್ದೇಶ. ಇದನ್ನು ರೀಸ್ ಡೇವಿಡ್ಸ್ ಎಂಬ ಕವಿಯು ಧರ್ಮರಾಜ್ಯ ಮಹಾರಥೋತ್ಸವ ಎಂದು ವರ್ಣಿಸಿರುತ್ತಾರೆ. ಅಂದರೆ ರಥೋತ್ಸವ ನಾವು ಮಾಡ್ತೀವಲ್ವ, ಅಷ್ಟು ಪ್ರಾಮುಖ್ಯವಾಗಿರುತ್ತದೆ ಅಂತ. ಇದನ್ನು ಪಾಲಿ ಭಾಷೆಯಲ್ಲಿ ಧಮ್ಮ ಚಕ್ಕಪ್ಪವತ್ತರ ಸೂಕ್ತ ಎಂದು ಕರೆಯುತ್ತಾರೆ. ಆದರೆ ನಮ್ಮಲ್ಲಿ ಅದನ್ನು ಬದಲಾವಣೆ ಮಾಡಿದಾಗ ಧರ್ಮಚಕ್ರ ಪ್ರವರ್ತನ ಸೂತ್ರವೆಂದು ಕರೆದಿದ್ದಾರೆ. ಈ ಸೂತ್ರವು ಭಗವಾನ್ ಬುದ್ಧರು ಮೊಟ್ಟ ಮೊದಲ ಬಾರಿಗೆ ಬೋಧಿಸಿದ ಉದಾರವಾದ ಸತ್ಯ ಚತುಷ್ಟಯಗಳು ಮತ್ತು ಅಷ್ಟಾಂಗ ಪಥವನ್ನು ವಿವರಿಸುತ್ತದೆ. ಈ ವಿವರಣೆಯ ಚೌಕಟ್ಟಿನಲ್ಲಿ ದೇಹವನ್ನು ಅತಿಯಾಗಿ ದಂಡಿಸುವ ಒಂದು ಕೊನೆ, ಲೋಕದ ಭೋಗ ಭಾಗ್ಯಗಳಲ್ಲಿ ಯಥೇಚ್ಛವಾಗಿ ಮುಳುಗಿ ಹೋಗುವ ಮತ್ತೊಂದು ಕೊನೆ, ಈ ಎರಡೂ ಆಶೆಗಳನ್ನು ತೊರೆದು ಈ ಎರಡೂ ಅತಿಗಳನ್ನು ತೊರೆದು ಭಗವಾನ್ ಬುದ್ಧರು ಬೋಧಿಸಿದಂತೆ ಹೇಗೆ ಪೂರ್ಣ ಧರ್ಮವನ್ನು ಸುರಕ್ಷಿತವಾಗಿ ಅನುಷ್ಠಾನ ಮಾಡಲು ಸಾಧ್ಯ ಎಂಬುದನ್ನು ಪ್ರತಿಪಾದಿಸಿದ್ದಾರೆ. ಪೂರ್ಣ ಧರ್ಮವನ್ನು ಎರಡು ಅತಿಗಳು, ಅತಿಯಾಗಿ ದೇಹದಂಡನೆ ಮಾಡಿ ಶಿಸ್ತು ತಗೊಂಡು ಆ ಥರ ಸಾಧನೆ ಮಾಡ್ತಕ್ಕಂಥದ್ದು, ಯಥೇಚ್ಛವಾಗಿ ಪ್ರಪಂಚದ ಭೋಗಭಾಗ್ಯಗಳಲ್ಲಿ ತಲ್ಲೀನರಾಗುವುದು, ಈ ಎರಡೂ ಅತಿಗಳನ್ನು ಅಲ್ಲಗಳೆದು ಸಾಮಾನ್ಯ ಜನ ನಮ್ಮಂತಹ ಸಾಂಸಾರಿಕ ಜೀವನ ನಡೆಸ್ತಕ್ಕಂಥವರು ನಮ್ಮ ನಡವಳಿಕೆಯಿಂದಲೇ, ಅಂದರೆ ನಮ್ಮ ಜೀವನದ ಉದ್ದೇಶದಿಂದಲೇ ಪೂರ್ಣ ಧರ್ಮವನ್ನು ಸುರಕ್ಷಿತವಾಗಿ ಅನುಷ್ಠಾನ ಮಾಡ್ತಕ್ಕಂಥ ಮಾರ್ಗವನ್ನು ಗೌತಮ ಬುದ್ಧರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ತಮ್ಮ ಹಿಂದಿನವರಾದ ಭಗವಾನ್ ಬುದ್ಧರ ಪರವಾಗಿ ತಮಗಿರುವ ಆಳವಾದ ಪ್ರೇಮಕ್ಕಾಗಿ ಪ್ರತಿ ವರ್ಷದ ಆಷಾಢ ಹುಣ್ಣಿಮೆ ಉತ್ಸವದ ಕಾಲದಲ್ಲಿ ಅಲ್ಲಿ ನೆರೆದಿರುವ ಸಹೋದರರ ಮಧ್ಯೆ ಮೈತ್ರೇಯ ಪ್ರಭುಗಳು ಭಗವಾನ್ ಬುದ್ಧರ ಆ ಸೂತ್ರವನ್ನು ಯಥಾವಿಧಿಯಾಗಿ, ಅದೇನಿದೆಯೋ ಅದು ಯಥಾವಿಧಿಯಾಗಿ ಪಠಿಸುತ್ತಾರೆ. ಅದಕ್ಕೆ ತಮ್ಮದೇ ಆದ ರೀತಿಯಲ್ಲಿ ಕಾಲ ಪರಿಸ್ಥಿತಿಗಳಿಗೆ ಅನ್ವಯಿಸುವಂತೆ ತಮ್ಮ ಪುಟ್ಟ ವ್ಯಾಖ್ಯಾನವನ್ನು ಕೂಡ ಸೇರಿಸುತ್ತಾರೆ. ಅದರ ಜೊತೆಗೆ ಮೈತ್ರೇಯ ಮಹರ್ಷಿಗಳು ತಮ್ಮದೇ ಆದಂಥ ಪುಟ್ಟ ವ್ಯಾಖ್ಯಾನವನ್ನು ಕೂಡ ಸೇರಿಸುತ್ತಾರೆ. ಈ ಪಠಣವು ಹುಣ್ಣಿಮೆ ಕಾಲಕ್ಕೆ ಸರಿಯಾಗಿ ಪ್ರಾರಂಭವಾಗುತ್ತದೆ. ಅಲ್ಲದೆ ಸುಮಾರು ಅರ್ಧ ಗಂಟೆಯೊಳಗಾಗಿ ಈ ಪಠಣವು ವ್ಯಾಖ್ಯಾನವೂ ಸಹ ಮುಗಿದು ಹೋಗುತ್ತದೆ. ಈ ದಿನ ಆ ಕಾರ್ಯಕ್ರಮ ನಡೆಯುತ್ತೆ. ಅಲ್ಲಿ ಎಷ್ಟೊತ್ತು ನಡೆಯುತ್ತೆ? ಈ ದಿನ ಎಷ್ಟೊತ್ತು ನಡೆಯುತ್ತೆ? 8 ಗಂಟೆ 6 ನಿಮಿಷಕ್ಕೆ ನಡೆಯುತ್ತೆ. ಆ ಸಮಯದಲ್ಲಿ ನಾವು ಎಲ್ಲೆಲ್ಲಿದ್ದೀವೋ
ನಮ್ಮ ಸ್ಥಳಗಳಲ್ಲಿ ಧ್ಯಾನಾಸಕ್ತರಾಗಿ ಅಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದ ಆಶೀರ್ವಾದ ಶಕ್ತಿಗಳನ್ನು ನಾವು ಕೂಡ ನಮಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟನ್ನು ಪಡೆದುಕೊಳ್ಳೋದಕ್ಕೆ ಇವತ್ತು ಅವಕಾಶ ಇದೆ. ತಾವೆಲ್ಲರೂ ಕೂಡ ಅದನ್ನು ಸದುಪಯೋಗಪಡಿಸ್ಕೋಬೋದು. ಮೈತ್ರೇಯ ಪ್ರಭುಗಳು ತಮ್ಮ ಮನೆಯ ಮುಂಭಾಗದಲ್ಲಿರುವ ಸುಂದರ ಉದ್ಯಾನವನದಲ್ಲಿರುವ, ಇದೆಲ್ಲ ಕಲ್ಪನೆ ಮಾಡ್ಕೋಬೋದು ನಾವು ಆ ಧ್ಯಾನದ ಸಮಯದಲ್ಲಿ, ಉದ್ಯಾನವನದಲ್ಲಿರುವ ಸ್ಫಟಿಕ ಶಿಲೆಯ ಪೀಠದ ಮೇಲೆ ಮಂಡಿಸುತ್ತಾರೆ. ಸಹೋದರ ಸಮಾಜದ ಮುಖ್ಯ ಅಧಿಕಾರಿಗಳು ಅವರಿಗೆ ಹತ್ತಿರವಾಗಿಯೂ ಉಳಿದ ಸಹೋದರ ಸಮಾಜದ ಸದಸ್ಯರಲ್ಲೂ ಕೆಳಗಡೆ ಮುಂಭಾಗದಲ್ಲಿ ತಮ್ಮ ತಮ್ಮ ಅಂತಸ್ತಿಗೆ ಅನುಗುಣವಾಗಿ ವರಸೆಯಲ್ಲಿ ಕುಳಿತುಕೊಳ್ಳುತ್ತಾರೆ. ಇವೆಲ್ಲ ಚಿತ್ರನ ನಾವು ಕಲ್ಪಿಸ್ಕೋಬೋದು. ಇಂತಹ ಸಮಯದಲ್ಲಿ ಹಿಂದಿನಂತೆ ಗುರುಗಳು ತಮ್ಮ ಶಿಷ್ಯರೊಂದಿಗೆ ಮತ್ತು ಶಿಷ್ಯರಾಗಬೇಕೆಂದು ಉತ್ಕಾಂಕ್ಷೆಯುಳ್ಳ ಉಮೇದುವಾರರೊಂದಿಗೆ ಕುಶಲ ಪ್ರಶ್ನೆಗಳಿಂದ ಕೂಡಿದ ದಯಾನ್ವಿತವಾದ ಸಂಭಾಷಣೆ ನಡೆಸಿದ ನಂತರ ಆಶೀರ್ವಾದ ಶಕ್ತಿಯನ್ನು ಸೂಕ್ತವಾದ ರೀತಿಯಲ್ಲಿ ವಿನಿಯೋಗ ಮಾಡುವ ವಾಡಿಕೆಯೂ ಇದೆ. ಈ ಸಮಾರಂಭ ಮುಗಿದ ಮೇಲೆ ಮೈತ್ರೇಯ ಮಹರ್ಷಿಗಳು ತಮ್ಮ ಆಶೀರ್ವಾದ ಶಕ್ತಿಗಳನ್ನು ಸೂಕ್ತವಾದ ರೀತಿಯಲ್ಲಿ ತಮ್ಮ ಶಿಷ್ಯರಿಗೂ ಮತ್ತು ಶಿಷ್ಯರಾಗಬೇಕೆಂದು ಬಯಸಿರುವ ಉಮೇದುವಾರರಿಗೂ ಎಲ್ಲರಿಗೂ ಕೂಡ ಆಶೀರ್ವಾದ ರೂಪದಲ್ಲಿ ಕರುಣಿಸುತ್ತಾರೆ. ಪ್ರಭುಗಳ ಸಂದೇಶವು ಅದ್ಭುತವಾದ ಸರಳತೆಯಿಂದ ಕೂಡಿದೆ. ತುಂಬ ಸಿಂಪಲ್ ಆಗಿರುತ್ತೆ, ಎಲ್ಲರಿಗೂ ಅರ್ಥ ಆಗುವಂಥ ರೀತಿಯಲ್ಲಿರುತ್ತೆ ಆ ಸಂಭಾಷಣೆ. ಏಕೆಂದರೆ ಅದರ ಮುಖ್ಯಾಂಶಗಳು ಪದೇ ಪದೇ ಪುನರಾವರ್ತನೆ ಆಗುತ್ತವೆ. ಅದರಲ್ಲಿ ಇರ್ತಕ್ಕಂಥ ಮುಖ್ಯಾಂಶಗಳೆಲ್ಲವೂ ಕೂಡ ಮತ್ತೆ ಮತ್ತೆ ಪುನರಾವರ್ತನೆ ಆಗುತ್ತೆ. ಅದರಲ್ಲಿದ್ದ ಪ್ರತಿಯೊಂದು ಮುಖ್ಯ ಶಬ್ದವೂ ಒಂದು ತತ್ವ ವಿಚಾರವನ್ನೇ ನೆನಪಿಗೆ ತರುತ್ತದೆ. ಒಂದೊಂದು ಶಬ್ದ ಕೂಡ ಒಂದು ದೊಡ್ಡದಾದಂತಹ ವಿಶಾಲವಾದಂತಹ ತತ್ವ ವಿಚಾರವನ್ನೇ ಕೊಡ್ತಕ್ಕಂಥ ಶಬ್ದಗಳನ್ನು ಅಲ್ಲಿ ಉಪಯೋಗಿಸ್ತಾರೆ. ನೆನಪಿಗೆ ತರುವಂತೆ ರಚಿಸಲ್ಪಟ್ಟಿದೆ. ಇದರಿಂದ ಉಪದೇಶವು ರಸ್ವವಾಗಿಯೂ ಸರಳವಾಗಿಯೂ ಇದ್ದಾಗ್ಯೂ ಜೀವಿತೋದ್ದೇಶಕ್ಕೆ ಸಂಬಂಧಪಟ್ಟ ಅನುಷ್ಠಾನ ನಿಯಮವನ್ನೆಲ್ಲ ಸೂಚಿಸುವಷ್ಟು ಅರ್ಥಗರ್ಭಿತವಾಗಿರುತ್ತದೆ. ನಮ್ಮ ಜೀವಿತಕ್ಕೆ ಏನೇನು ಬೇಕೋ ಎಲ್ಲವನ್ನೂ ಕೂಡಿರ್ತಕ್ಕಂಥ ಅರ್ಥಗರ್ಭಿತವಾಗಿರುತ್ತೆ ಆ ಒಂದು ಸಂದೇಶ, ಪುಟ್ಟದಾಗಿದ್ದರೂ ಕೂಡ. ಉಪದೇಶವು ಹಿಂದೆ ಎಷ್ಟೋ ಬಾರಿ ಪುನರಾವರ್ತನೆಯಾಗಿದ್ದರೂ, ವರ್ಷನೂ ಅದೇ ಉಪದೇಶವನ್ನು ಕೊಡ್ತಾ ಇದ್ದರೂ ಕೂಡ ಅವರ ಅದ್ಭುತವಾದ ವಾಗ್ವಿಲಾಸ ಮತ್ತು ಅವರು ಪ್ರತಿ ಬಾರಿಯೂ ಪ್ರತಿಪಾದಿಸುವ ರೀತಿ ನೈಪುಣ್ಯತೆ ದಿಶೆಯಿಂದ ಅದು ಪ್ರತಿ ವರ್ಷವೂ ನೂತನವಾಗಿಯೂ ರಸವತ್ತಾಗಿಯೂ ಪರಿವರ್ತಿತವಾಗುತ್ತಿತ್ತು. ಅಷ್ಟು ರಸವತ್ತಾಗಿ ಅರ್ಥಪೂರ್ಣವಾಗಿರ್ತಾ ಇತ್ತು. ಅದರ ಸಾರಾಂಶವು ಪ್ರತಿಯೊಬ್ಬನಿಗೂ ಅನ್ವಯಿಸುವಂತೆ ಇರುವಷ್ಟು ಇರುತ್ತಿತ್ತು. ನಾವು ಅಲ್ಲಿ ಕೇಳಿದರೆ, ನಾವು 100 ಜನ ಅಲ್ಲಿ ಕೇಳಿದರೆ 100 ಜನಗೂ ಕೂಡ ಆ ಬೋಧನೆ ನನಗೆ ಕೊಡ್ತಾ ಇದ್ದಾರೆ ಅನ್ನುವಷ್ಟರ ಮಟ್ಟಿಗೆ ಪ್ರತಿಯೊಬ್ಬರಿಗೂ ಕೂಡ ಅದು ನೇರವಾಗಿ ತಾಕುತ್ತಿತ್ತು. ಪ್ರಭುಗಳು ಪಾಲಿ ಭಾಷೆಯಲ್ಲಿ ತಮ್ಮ ಉಪದೇಶವನ್ನು ಇಂಪಾದ ಧ್ವನಿಯಲ್ಲಿ ಹೇಳುತ್ತಿದ್ದರೆ, ಅಲ್ಲಿ ನೆರೆದಿದ್ದ ಭಿನ್ನ ಭಿನ್ನ ಭಾಷೆಯ ಜನರು ತಮ್ಮ ತಮ್ಮ ಭಾಷೆಯಲ್ಲಿಯೇ ಕೇಳುತ್ತಿದ್ದಂತೆ ಭಾಸವಾಗುತ್ತಿತ್ತು. ಅವರು ಮಾತಾಡೋದು ಒಂದೇ ಭಾಷೆಯಲ್ಲಿ, ಪಾಲಿ ಭಾಷೆಯಲ್ಲಿ. ಆದರೆ ಅಲ್ಲಿ ನೆರೆದಿದ್ದಂಥ ಎಲ್ರಿಗೂ ಕೂಡ ತಮ್ಮ ತಮ್ಮ ಭಾಷೆಯಲ್ಲೇ ನಮಗೆ ಹೇಳ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ಅರ್ಥ ಆಗ್ತಾ ಇತ್ತು. ಈ ಪವಾಡವು ಇಂದಿನ ಯಹೂದ್ಯರ ಪ್ರವಾದಿಗಳ ಗ್ರಂಥದಲ್ಲಿನ ಪವಾಡವನ್ನು ಹೋಲುತ್ತಿತ್ತು. ಯಹೂದ್ಯರ ಒಂದು ಸಂಪ್ರದಾಯದಲ್ಲೂ ಕೂಡ ಈ ರೀತಿಯಾದಂಥ ಅದ್ಭುತಗಳ ಬಗ್ಗೆ ಉಲ್ಲೇಖ ಇದೆ. ನಮ್ಮ ಹಿಂದೂ ಧರ್ಮಶಾಸ್ತ್ರದಲ್ಲೂ ಕೂಡ ಈ ಉಲ್ಲೇಖ ಇದೆ. ಅವೆಲ್ಲ ಕೇಳಿರ್ಬೋದು. ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಆ ಸ್ತೋತ್ರ ಈ ರೀತಿ ಇದೆ: ಚಿತ್ರಂ ವಟತರೋರ್ಮೂಲೆ ವೃದ್ಧಾಹ ಶಿಷ್ಯ ಗುರುರ್ಯುವ ಗುರೋಸ್ತು ಮೌನಂ ವ್ಯಾಖ್ಯಾನಂ ಶಿಷ್ಯಾಸ್ತು ಚಿನ್ನ ಸಂಶಯ ಅಂತ ಸ್ತೋತ್ರ. ಅದರ ಅರ್ಥ ಅಂದರೆ, ಗುರು ನೋಡಿದರೆ ವಟವೃಕ್ಷ, ಆ ಚಿತ್ರ ಹೇಗಿದೆ, ಆ ಸನ್ನಿವೇಶ ಹೇಗಿದೆ ಅಂದರೆ, ವಟವೃಕ್ಷದ ಕೆಳಗೆ ಯುವ ಗುರು ಕುಳಿತಿದ್ದಾರೆ. ಆ ಗುರುಗಳ ಮುಂದೆ ಶಿಷ್ಯರು ಕುಳಿತಿದ್ದಾರೆ. ಅವರೆಲ್ಲ ವೃದ್ಧರು ಅಂದರೆ ವಯಸ್ಸಾದವರ ಲೆಕ್ಕದಲ್ಲೂ ವೃದ್ಧರೇನೆ, ಜ್ಞಾನದಲ್ಲಿ ಎಷ್ಟೋ ಪಾಂಡಿತ್ಯದಲ್ಲೂ ವೃದ್ಧರೇನೆ, ಎಲ್ಲ ತಿಳ್ಕೊಂಡಿರ್ತಕ್ಕಂಥವ್ರೆ. ಆದರೆ ಇನ್ನೂ ಅವರಿಗೆ ಅನುಮಾನಗಳಿದೆ. ಆ ಅನುಮಾನಗಳನ್ನು ತೀರೋದಕ್ಕೆ ಗುರುಗಳ ಹತ್ತಿರ ಬಂದಿದ್ದಾರೆ. ಗುರುಗಳ ಮುಂದೆ ಕೂತ್ಕೊಂಡಿದ್ದಾರೆ. ಗುರೋಸ್ತು ಮೌನಂ ವ್ಯಾಖ್ಯಾನಂ. ಗುರು ಏನು ಮಾಡ್ತಾ ಇದ್ದಾರೆ?
ಮೌನಂ ವ್ಯಾಖ್ಯಾನಂ. ಏನು ಭಾಷೆ ಸಂಭಾಷಣೆ ಮಾಡ್ತಾ ಇದ್ದಾರೆ ಅಲ್ಲಿ? ಏನು ಭಾಷೆ? ಮೌನಂ ವ್ಯಾಖ್ಯಾನಂ ಅಂದರೆ ಏನು? ಅವರು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಹೆಂಗೆ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ? ಮೌನವಾಗಿದ್ದಾರೆ. ಆದರೂ ಪರಸ್ಪರ ವಿಚಾರ ವಿನಿಮಯ ಆಗ್ತಾ ಇದೆ. ಅವರೇನು ಮಾತಾಡ್ತಾ ಇಲ್ಲ. ಶಿಷ್ಯರು ಕೂತ್ಕೊಂಡಿದ್ದಾರೆ, ಅವರು ಏನು ಮಾತಾಡ್ತಾ ಇಲ್ಲ. ಅಲ್ಲಿ ನಡೀತಾ ಇರ್ತಕ್ಕಂಥ ಕ್ರಿಯೆ ಏನು? ಶಿಷ್ಯರಲ್ಲಿರ್ತಕ್ಕಂಥ ಎಲ್ಲ ಸಂಶಯಗಳು ಕೂಡ ನಿವಾರಣೆ ಆಗ್ತಾ ಇದ್ದಾರೆ. ಅವರು ಎದ್ದು ಹೋಗ್ತಾ ಇದ್ದಾರೆ, ಇನ್ಯಾರೋ ಬಂದು ಕೂತ್ಕೊಳ್ತಾರೆ, ಅವರ ಅನುಮಾನ ಪರಿಹಾರ ಆಗುತ್ತೆ. ಈ ರೀತಿಯಾದಂಥ ಪ್ರಕ್ರಿಯೆ ನಡೀತಾ ಇದೆ, ಯಾವ ಭಾಷೆಯ ಪ್ರಯೋಗವೂ ಇಲ್ಲದೆ. ಆ ರೀತಿಯಾದಂತಹ ಅದ್ಭುತವಾದಂತಹ ಕ್ರಿಯೆ ಇಲ್ಲೂ ಕೂಡ ನಡೆಯುತ್ತೆ. ಅದನ್ನು ಏನು ಹೇಳುತ್ತೆ? ಸುವರ್ಣ ಮಧ್ಯ ಮಾರ್ಗ ಒಂದೇ ಅತ್ಯಂತ ಸುರಕ್ಷಿತವಾದದ್ದು, ಅದೊಂದೇ ಸತ್ಯವಾದದ್ದು ಎಂಬ ಉದ್ಗಾರದಿಂದ ಈ ಉಪದೇಶವು ಪ್ರಾರಂಭವಾಗುವುದು. ಆ ಉಪದೇಶ ಆ ರೀತಿ ಪ್ರಾರಂಭ. ಸುವರ್ಣ ಮಧ್ಯ ಮಾರ್ಗ ಒಂದೇ ಸುರಕ್ಷಿತವಾದದ್ದು ಮತ್ತು ಸತ್ಯವಾದದ್ದು ಅಂತ ಉದ್ಗಾರದಿಂದ ಆ ಒಂದು ಬೋಧನೆ ಪ್ರಾರಂಭ ಆಗುತ್ತೆ. ಏನು ಬೋಧನೆ ಕೊಟ್ಟರು? ಏನು ಸತ್ಯಗಳನ್ನು ಕಂಡುಕೊಂಡಿದ್ದರು? 4 ಸತ್ಯಗಳನ್ನು ಹೇಳ್ತಾರೆ. ಗೌತಮ ಬುದ್ಧರು 4 ಸತ್ಯಗಳನ್ನು ಹೇಳ್ತಾರೆ. ಯಾವ ಸತ್ಯಗಳದು? ಚತುರಾರ್ಯ ಸತ್ಯಗಳು ಅಂತ ನಾವು ಕರಿತೀವಿ. ಮೊದಲನೇ ಸತ್ಯ ಏನು? ಮೊದಲನೇ ಸತ್ಯ ಏನು? ದುಃಖ ಇದೆ, ಅದೇ ಸತ್ಯ. ದುಃಖ ಇದೆ, ಅದು ಎರಡನೇದು. ದುಃಖಕ್ಕೆ ಕಾರಣ ಇದೆ, ಅದಕ್ಕೊಂದು ಮೂಲ ಇದೆ, ಅದರ ಹುಟ್ಟಿಗೆ ಕಾರಣ ಇದೆ, ಅದು ಎರಡನೇ ಸತ್ಯ. ಮೂರನೇದು, ಕಾರಣ ಇದ್ದ ಮೇಲೆ ದುಃಖ ಅಲ್ಲಿಗೆ ಪರ್ಮನೆಂಟ್ ಅಲ್ಲ ಅಂತ. ಅದು ಯಾವಾಗಲೂ ಹುಟ್ಕೊಂಡಿದೆ, ಸ್ವಲ್ಪ ದಿನ ಇರುತ್ತೆ, ಮತ್ತೆ ಹೋಗುತ್ತೆ. ನಮ್ಮೆಲ್ಲ ದುಃಖಗಳು ಹಂಗೆ ತಾನೇ ಇರೋದು. ಪರ್ಮನೆಂಟಾಗಿ ಎಲ್ಲರಿಗೂ ದುಃಖಗಳಿದೆಯಾ? ಇಲ್ಲ. ದುಃಖ ಒಂದು ಸಂದರ್ಭದಲ್ಲಿ ಬರುತ್ತೆ, ಸ್ವಲ್ಪ ದಿನ ಇರುತ್ತೆ, ಮತ್ತೆ ಹೋಗುತ್ತೆ. ಅದಕ್ಕೆ ಹುಟ್ಟಿದೆ, ಬದುಕಿದೆ, ಸಾವು ಇದೆ. ಇದು ಮೊದಲನೇ ಸತ್ಯ ಏನು? ದುಃಖ ಇದೆ ಅಂತಕ್ಕಂಥದ್ದು. ಅದಕ್ಕೆ ಕಾರಣ ಇದೆ ಅಂದಮೇಲೆ ಅದನ್ನು ಕಾರಣ ಇದೆ ಅಂತ ಕಂಡುಕೊಳ್ತಕ್ಕಂಥದ್ದೇ ಎರಡನೇ ಸತ್ಯ. ದುಃಖಕ್ಕೆ ಸುಮ್ಮನೆ ಬರೋಲ್ಲ, ಅದಕ್ಕೊಂದು ರೀಸನ್ ಇರಬೇಕು, ಅದಕ್ಕೆ ಮೂಲ ಇರಬೇಕು, ಕಾರಣ ಇರಬೇಕು, ಆಮೇಲೆ ಅದು ಬರುತ್ತೆ. ಕಾರಣಗಳು ಹುಡ್ಕೊಳ್ಳುವಾಗ ಏನೇನು ಕಾರಣಗಳು ಅಂತ ಹುಡ್ಕೊಳ್ತೀವಿ, ಅದನ್ನು ಪ್ರಸ್ತಾಪ ಮಾಡೋಣ. ಆಮೇಲೆ ಅದಕ್ಕೆ ಹುಟ್ಟಿದ ಮೇಲೆ ನಿವಾರಣೆ ಇದೆ ಅಂತ ಗೊತ್ತಾದ ಮೇಲೆ ನಿವಾರಣೆಗೊಂದು ಮಾರ್ಗವೂ ಇರಬೇಕಲ್ಲ. ಯಾವ ದುಃಖವನ್ನು ಹೆಂಗೆ ನಿವಾರಣೆ ಮಾಡಿಕೊಳ್ಬೇಕು ಅನ್ನೋತಕ್ಕಂಥದ್ದೇ ಅದಕ್ಕಿರ್ತಕ್ಕಂಥ ಕಾರಣ, ಅದಕ್ಕಿರ್ತಕ್ಕಂಥ ಮಾರ್ಗ. ದುಃಖ ನಿವಾರಣೆಯ ಮಾರ್ಗವಿದೆ, ಅದು 4ನೇ ಸತ್ಯ. ಒಂದನೇದು ದುಃಖ ಇದೆ, ಒಂದು. ಎರಡನೇದು ದುಃಖಕ್ಕೆ ಕಾರಣ ಇದೆ, ಎರಡನೇದು, ಅದೊಂದು ಸತ್ಯ. ಕಾರಣ ಇದ್ದ ಮೇಲೆ ನಿವಾರಣೆ ಮಾಡಿಕೊಳ್ಳಬಹುದು ಅಂತಕ್ಕಂಥ ಜ್ಞಾನ ನಮಗೆ ಬರುತ್ತಲ್ವ. ದುಃಖವನ್ನು ನಿವಾರಣೆ ಮಾಡಿಕೊಳ್ಳಬಹುದು, ಅದಕ್ಕೊಂದು ಮಾರ್ಗ ಇರುತ್ತೆ ಅನ್ನೋದಿದೆಯಲ್ಲ, ಅದು 3ನೇದು. ಮಾರ್ಗವನ್ನು ಕಂಡುಕೊಳ್ಳೋದಿದೆಯಲ್ಲ, ಅದು 4ನೇದು. ದುಃಖ ನಿವಾರಣೋಪಾಯ ಅಲ್ಲಿ ಬರುತ್ತೆ. ಅಷ್ಟಾಂಗ ಮಾರ್ಗ, ಅಷ್ಟಾಂಗ ಪಥ ಅಂತ 8 ಮಾರ್ಗಗಳನ್ನು ತೋರಿಸಿದ್ದಾರೆ. ದುಃಖ ನಿವಾರಣೆ ಆಗಬೇಕಾದ್ರೆ ನಮ್ಮಂಥ ಸಾಮಾನ್ಯ ಜನಕ್ಕೆ ನಮ್ಮ ಜೀವನ ಕ್ರಮದಿಂದಲೇ ದುಃಖಗಳಿಂದ ಹೆಂಗೆ ಪಾರಾಗಬಹುದು ಅಂತಕ್ಕಂಥ 8 ಮಾರ್ಗಗಳನ್ನು ತೋರಿಸಿದ್ದಾರೆ. ಈಗ ನಾವು ಒಂದೊಂದೇ ಪ್ರಸ್ತಾಪ ಮಾಡೋಣ. ಅಂದರೆ ದುಃಖ ಇದೆ ಅಂತ ಮೊದಲನೇದು. ಎಲ್ಲ ಸಂದರ್ಭದಲ್ಲೂ ದುಃಖ ಇದೆಯಾ? ಅಂದರೆ ಈ ಪ್ರಪಂಚ ಪೂರ್ತಿ ದುಃಖದಿಂದ ಕೂಡಿದೆಯಾ? ಯಾವಾಗಲೂ ದುಃಖ ಇದೆಯಾ? ನಮ್ಮ ಅನುಭವದಲ್ಲಿ ಯಾವಾಗಲೂ ಕೂಡ ನಾವು ದುಃಖಿತರಾಗಿದ್ದೀವಾ? ಇಲ್ಲ, ನಾವು ಯಾವಾಗಲೂ ದುಃಖಿತರಾಗಿಲ್ಲ. ಅಲ್ಲಿಗೆ ದುಃಖ ಬರ್ತಕ್ಕಂಥ ಸನ್ನಿವೇಶಗಳು ಇವೆ ಅಂತ ಎಲ್ಲರಿಗೂ ಕೂಡ, ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ರಿಗೂ ಕೂಡ. ಅದು ಪ್ರಾರಂಭ ಹೆಂಗೆ ಮಾಡ್ತಾರೆ ಅಂದರೆ, ನಾನು ಮತ್ತು ನೀವು ಇಬ್ಬರೂ ಈ ದೀರ್ಘ ಸುತ್ತಿನಲ್ಲಿ, ಈ ಪುನರ್ಜನ್ಮಗಳ ಸುತ್ತಿನಲ್ಲಿ ಅಥವಾ ಸಂಸಾರ ಚಕ್ರದ ಸುತ್ತಿನಲ್ಲಿ ಪ್ರಯಾಸಪಟ್ಟು ನಡೆಯುತ್ತಲೇ ಇರಬೇಕಾಗಿದೆ. ನಾವು ನಡೀತಾನೇ ಇದ್ದೀವಿ, ಇನ್ನೂ ನಡಿಬೇಕಾಗಿದೆ, ನಡೆಯುತ್ತಲೇ ಇರುತ್ತೇವೆ. ಯಾಕಂದರೆ ಅವ್ರು ಹೇಳ್ತಾರೆ, ನಾವು 4 ಆರ್ಯ ಸತ್ಯಗಳನ್ನು ಕಂಡುಕೊಳ್ಳಲಿಲ್ಲ. ಈ 4 ಆರ್ಯ ಸತ್ಯಗಳಿದೆಯಲ್ಲ, ಇದನ್ನು ನಾವು ಕಂಡುಕೊಳ್ಳಲಿಲ್ಲ, ಅದನ್ನು ತಿಳ್ಕೊಳ್ಳಲಿಲ್ಲ.
ಅದನ್ನು ಭೇದಿಸಿ ನೋಡಲಿಲ್ಲ. ಆ ಸತ್ಯಗಳನ್ನು ನಾವೇ ಭೇದಿಸಿ ಅದನ್ನು ತರ್ಕ ಮಾಡಿ ನಮ್ಮದಾಗಿಸಿಕೊಳ್ಳಲಿಲ್ಲ, ಅರ್ಥ ಮಾಡಿಕೊಳ್ಳಲಿಲ್ಲ. ಆದ್ದರಿಂದ ನಾವು ಈ ಜೀವನದ ಸುಖ ದುಃಖಗಳ ಒಂದು ಚಕ್ರದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದೀವಿ ಅಂತ. ಇನ್ನು ಇದನ್ನು ಕ್ರಿಸ್ತಪೂರ್ವ 528ರಲ್ಲಿ ವಾರಣಾಸಿಯ ಸಮೀಪದ ಸಾರಾನಾಥ ಜಿಂಕೆಯ ವನದಲ್ಲಿ ಬುದ್ಧರು ಮೊದಲ ಬಾರಿ ಕೊಟ್ಟ ಈ ಧರ್ಮೋಪದೇಶವು ಬೌದ್ಧ ಪ್ರಪಂಚದಲ್ಲಿ ಇಂದಿಗೂ ಕೂಡ ಜೀವಂತವಾಗಿ ಇಡಲ್ಪಟ್ಟಿದೆ. ಜೀವಂತವಾಗಿದೆ ಅಂದರೆ ಏನು ಅರ್ಥ? ಜೀವಂತವಾಗಿದೆ ಅಂದರೆ ಪುಸ್ತಕ ರೂಪದಲ್ಲಿದೆಯಾ ಅಂತ. ಜೀವಂತ ಅಂದರೆ ಅದಕ್ಕೆ ಅರ್ಥ ಇದೆ. ಜೀವಂತವಾಗಿದೆ ಅಂದರೆ ಅದನ್ನು ಓದಿದರೆ ನಮ್ಮಲ್ಲಿ ಪರಿವರ್ತನೆ ಆಗಬೇಕು, ಅದು ಜೀವಂತವಾಗಿರ್ತಕ್ಕಂಥದ್ದಕ್ಕೆ ಅರ್ಥ. ಅಂದರೆ ಅದರ ಸ್ಪರ್ಶಕ್ಕೆ ನಾವು ಹೋದಾಗ ಆ ಸ್ಪರ್ಶದ ಬಲದಿಂದ ನಮ್ಮಲ್ಲಿ ಏನೋ ಒಂದು ರೀತಿಯ ಬದಲಾವಣೆ ಪ್ರಾರಂಭ ಆಗುತ್ತೆ. ಅದು ಇಂದಿಗೂ ಜೀವಂತವಾಗಿದೆ. ಕೋಟ್ಯಾಂತರ ಜನ ಈಗಾಗಲೇ ಅದರ ಜೀವಂತಿಕೆಯನ್ನು ಪಡೆದಿದ್ದಾರೆ. ಅನೇಕರು ಜೀವನ್ಮುಕ್ತರಾಗಿದ್ದಾರೆ ಗೌತಮ ಬುದ್ಧರ ಕಾಲದಲ್ಲಿ. 2500 ವರ್ಷಗಳ ಹಿಂದೆ ಕೊಟ್ಟಿರ್ತಕ್ಕಂಥ ಬೋಧೆ. ಆ ನಂತರ ಎಷ್ಟೋ ಲಕ್ಷಾಂತರ ಜನ ಅದರಿಂದ ಪ್ರಭಾವಿತರಾಗಿದ್ದಾರೆ, ಇನ್ನೂ ಪ್ರಭಾವಿತರಾಗುತ್ತಲೇ ಇದ್ದಾರೆ. ಬೌದ್ಧ ಪ್ರಪಂಚದಲ್ಲಿ ಅದು ಇನ್ನೂ ಜೀವಂತವಾಗಿ ಇಡಲ್ಪಟ್ಟಿದೆ. ಆ ಬೋಧೆಗಳು ಇವತ್ತಿಗೂ ಕೂಡ ಅನೇಕ ಜನರಿಗೆ ದಾರಿ ತೋರಿಸ್ತಕ್ಕಂಥ ದೀಪವಾಗಿ ಅದು ಕೆಲಸ ಮಾಡ್ತಾ ಇದೆ. ಇದರ ಅಲ್ಲಿಗಾಯಿತು. ನಾವು ಈ 6 ಸತ್ಯಗಳನ್ನು ಕಂಡುಕೊಳ್ಳಲಿಲ್ಲ. ಈ 6 ಸತ್ಯಗಳು ಪಾರಮಾರ್ಥಿಕ ಆಧ್ಯಾತ್ಮಿಕ ಸತ್ಯಗಳಲ್ಲ. ಈ 6 ಸತ್ಯಗಳಿದೆಯಲ್ಲ, ಪಾರಮಾರ್ಥಿಕವಾಗಿ ಯಾವಾಗಲೂ ಕೂಡ ಶಾಶ್ವತವಾಗಿರ್ತಕ್ಕಂಥ ಸತ್ಯಗಳಲ್ಲ. ಪಾರಮಾರ್ಥಿಕ ಸತ್ಯ ಅಂದರೆ ಏನು ಮಾಡೋಕ್ಕಾಗಲ್ಲ, ಅದು ಇದೆ ಅಂತ. ಪಾರಮಾರ್ಥಿಕ ಸತ್ಯಗಳಂದರೆ ಮೂಲಭೂತವಾದ ಸತ್ಯಗಳು ಅಂತ. ನಾವು ಅದರ ಬಗ್ಗೆ ನಿವಾರಣೆ ಮಾಡ್ಕೊಳ್ಳೋಕ್ಕಾಗಲ್ಲ, ಅದಿದ್ದೇ ಇರುತ್ತೆ. ಆದರೆ ಇದು ಆ ಥರ ಅಲ್ಲ, ಪಾರಮಾರ್ಥಿಕ ಸತ್ಯಗಳಲ್ಲ. ನಾವು ಕಂಡುಕೊಳ್ಳಬೇಕಾಗಿರ್ತಕ್ಕಂಥ ಸತ್ಯಗಳು, ನಾವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥ ಸತ್ಯಗಳು, ನಾವು ಅನ್ವೇಷಣೆ ಮಾಡಬೇಕಾಗಿರ್ತಕ್ಕಂಥ ಸತ್ಯಗಳು. ಯಾವ ಸತ್ಯ? ದುಃಖ ಇರತಕ್ಕಂಥ ದುಃಖ ಇದೆ ಅಂತಕ್ಕಂಥ ಮೊದಲನೇ ಸತ್ಯವನ್ನು ನಾವು ಕಂಡುಕೊಳ್ಳಬೇಕು. ಯಾವ ಸಂದರ್ಭಗಳಲ್ಲಿ ನಮಗೆ ದುಃಖ ಬರುತ್ತೆ, ಆ ಸನ್ನಿವೇಶಗಳು ಯಾವುವು ಸ್ವಲ್ಪ ಹೇಳ್ತೀರಾ? ದುಃಖ ಬರ್ತಕ್ಕಂಥ ಸನ್ನಿವೇಶಗಳು ಯಾವುವು? ನಮಗೆ ನಮ್ಮ ಜೀವನದಲ್ಲಿ ನಮಗೆ ದುಃಖ ತರ್ತಕ್ಕಂಥ ಸನ್ನಿವೇಶಗಳು ಯಾವುವು? ನಾವು ಅಂದುಕೊಂಡಿದ್ದು ಆಗದೇ ಇದ್ದಾಗ ದುಃಖ ಬರ್ತಕ್ಕಂಥ ಒಂದು ಸನ್ನಿವೇಶ. ಆಮೇಲೆ ಬೇಕಾದದ್ದು ಸಿಗದೇ ಇದ್ದಾಗ ದುಃಖ ಬರುತ್ತೆ ನಮಗೆ, ಅದೊಂದು ಸಂದರ್ಭ. ಆಮೇಲೆ ಕಷ್ಟಗಳು ಬಂದಾಗ ನಾವು ಎದುರಿಸೋಕ್ಕಾಗದೆ ಇದ್ದಾಗ ನಾವು ಅದಕ್ಕೆ ಇನ್ಅಡಿಕ್ವೇಟ್ ರೆಸ್ಪಾನ್ಸ್ ಟು ದಿ ಚಾಲೆಂಜ್ ಅಂತಾರೆ. ಅಂದರೆ ನಮಗೆ ಒಂದು ಸನ್ನಿವೇಶ ಇದೆ, ಆ ಸನ್ನಿವೇಶವನ್ನು ನಾವು ಎದುರಿಸೋಕ್ಕಾಗಲ್ಲ, ನಮ್ಮಲ್ಲಿರ್ತಕ್ಕಂಥ ಶಕ್ತಿ ಇನ್ಅಡಿಕ್ವೇಟ್, ಅದಕ್ಕೆ ಸರಿಸಮ ಆಗಲ್ಲ, ಅದಕ್ಕೋಸ್ಕರ ನಮಗೆ ದುಃಖ ಬರ್ತಾಯಿದೆ, ಅದೊಂದು. ಆಮೇಲೆ ಇನ್ಯಾವುದಿದೆ? ಆಸೆ ದುಃಖಕ್ಕೆ ಕಾರಣನಾ? ಆಸೆ ದುಃಖಕ್ಕೆ ಮೂಲ ಅಂತ ಇದೆ. ಆದರೆ ಗೌತಮ ಬುದ್ಧರ ಬೋಧನೆಗಳಲ್ಲಿ ಇನ್ನೂ ಆಳವಾಗಿ ಹೋದಂತೆಲ್ಲ ಆಸೆ ದುಃಖಕ್ಕೆ ಕಾರಣ ಅಂತಕ್ಕಂಥದ್ದು ತುಂಬ ನೀರಸವಾದಂತಹ ವಿಚಾರ ಅಂತ ಹೇಳ್ತಾರೆ. ಅಂದರೆ ಮನುಷ್ಯನಿಗೆ ಆಸೆನೇ ಇರಬಾರ್ದಾ? ಇರಬೇಕು. ಅಂದರೆ ಎಲ್ಲ ಆಸೆಗಳು ನಮಗೆ ದುಃಖ ತರ್ತಾ ಇದೆಯಾ? ನಮ್ಮ ಎಲ್ಲ ಆಸೆಗಳು ನಮಗೆ ದುಃಖವನ್ನು ತರ್ತಾ ಇದೆಯಾ? ಇದು ವಿಚಾರ ಮಾಡಬೇಕಾದಂಥ ವಿಚಾರ. ಅಂದರೆ ಅತಿ ಆಸೆ ಅಂತಕ್ಕಂಥದ್ದು ನಾವು ಯಾವ ಮೆಜರ್ನಲ್ಲಿ ಅಳತೆ ಮಾಡ್ತೀವಿ? ನಮ್ಮ ಪರಿಮಿತಿಗೆ ಮೀರಿ ಆಸೆ ಪಡ್ತಕ್ಕಂಥದ್ದು ಅತಿ ಆಸೆ ಆಗುತ್ತೆ. ಅಲ್ಲಿ ಯಾಕೆ ಅತಿ ಆಸೆಯಿಂದ ದುಃಖ ಯಾಕೆ ಬರುತ್ತೆ? ದುಃಖ ಬರುತ್ತೆ. ಅಲ್ಲಿಗೆ ಯಾರು ತಪ್ಪದು? ಅಂದರೆ ನಾವು ಇಟ್ಕೊಂಡಿರ್ತಕ್ಕಂಥದ್ದು, ನಾವು ಅತಿ ಆಸೆ ಇಟ್ಕೊಂಡಿರೋದ್ರಿಂದ ಬರ್ತಕ್ಕಂಥದ್ದು ಅಂತ. ಅಂದರೆ ನಮ್ಮ ಆಸೆಗಳೆಲ್ಲವೂ ಕೂಡ ದುಃಖವನ್ನು ನಮಗೆ ತರ್ತಾ ಇಲ್ಲ. ಈಡೇರದೇ ಇರತಕ್ಕಂಥ ಆಸೆಗಳಿದೆಯಲ್ಲ, ಅದು ದುಃಖದ ರೂಪವನ್ನು ಪಡ್ಕೊಳ್ತದೆ. ಅಂದರೆ ನಮ್ಗೆ ಆಸೆ ಇದೆ, ಅದು ಈಡೇರಲ್ಲ,
ಅದು ದುಃಖವನ್ನು ಕೊಡ್ತಕ್ಕಂಥ ಸಂದರ್ಭ. ಅದೂ ಕೂಡ ಇನ್ನು ಮುಂದಕ್ಕೆ ಹೋಗ್ಬೇಕು. ಅಲ್ಲಿಂದ ನಾವು ನನಗೆ ಆಸೆ ಇದೆ, ಅದು ಈಡೇರಲ್ಲ, ಆದರೆ ನಾನು ದುಃಖ ಪಡದೇ ಇರಬಹುದು. ದುಃಖ ಪಡಬೇಕು ಅಂತ ಏನಿಲ್ಲ, ದುಃಖ ಪಡದೇ ಇರತಕ್ಕಂಥ ಸನ್ನಿವೇಶಗಳಿದೆ. ಯಾಕೆ ಬರುತ್ತದು? ಸ್ವಲ್ಪ ಆಧ್ಯಾತ್ಮದಲ್ಲಿ ಹೋಗೋದೇ ಆಸೆ ನೆರವೇರ್ತಿದ್ರು ದುಃಖ ಬರಲ್ಲ. ಯಾಕೆ ಬರಲ್ಲ? ಸ್ವಲ್ಪ ಮುಂದುವರೆದಿರ್ತಾರೆ ಅವರು. ಮುಂದುವರೆದಿರ್ತಾರೆ. ಅಲ್ಲಿಗೆ ನಡೀತಾ ಇರತಕ್ಕಂಥ ಕ್ರಿಯೆ ಏನು ಅಂತ, ಅಲ್ಲಿ ನಡೀತಾ ಇರತಕ್ಕಂಥ ಕ್ರಿಯೆ, ನಮಗೆ ದುಃಖ ತರದೇ ಇರತಕ್ಕಂಥ ಕ್ರಿಯೆ ಯಾವುದಲ್ಲಿ ನಡೀತಾ ಇದೆ ಅಂತ, ಯಾವ ವಿಚಾರಕ್ಕೋಸ್ಕರ ನಮಗೆ ದುಃಖ ಬರೋದಿಲ್ಲ. ನಾವು ಸ್ವಲ್ಪ ಯೋಚನೆ ಮಾಡ್ತೀವಿ. ಅದನ್ನು ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ನಾನು ಅದಕ್ಕೆ ಅಂಟಿಕೊಂಡಿಲ್ಲ ಅಂತ. ನಮ್ಮ ಆಸೆಗಳಿಗೆ ದುಃಖ ತರ್ತವೆ, ಆದರೆ ಯಾವ ಆಸೆಗಳು ದುಃಖ ತರ್ತವೆ, ಯಾವ ಆಸೆಗಳು ದುಃಖ ತರಲ್ಲ ಅಂದರೆ ವಿಚಾರ ಮಾಡದೆ ಹೋದರೆ, ನಾವು ಯಾವ ಆಸೆಗಳಿಗೆ ಅಂಟ್ಕೊಂಡಿರ್ತೀವೋ, ಯಾವ ಆಸೆಗಳ ಜೊತೆ ನಾವು ಗುರುತಿಸ್ಕೊಂಡಿರ್ತೀವೋ ಅಂಥ ಆಸೆಗಳಿಂದ ನಮಗೆ ದುಃಖ ಬರುತ್ತೆ. ಅಲ್ಲಿಗೆ ದುಃಖಕ್ಕೆ ಕಾರಣ ಏನು? ಆಸೆಗಳಲ್ಲ. ದುಃಖಕ್ಕೆ ಕಾರಣ ಆಸೆಗಳಲ್ಲ. ದುಃಖಕ್ಕೆ ಕಾರಣ ಅಂದರೆ ನಮ್ಮ ಆಸೆಗಳಿಗೆ ನಾವು ಅಂಟುಕೊಂಡಿರ್ತಕ್ಕಂಥದ್ದು. ಇದು ಸ್ಪಷ್ಟ ಆಗಬೇಕು. ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಅಂತ ಹೇಳಿದರು. ಊರೆಲ್ಲ ಸಡಗರದಿಂದ, ಅಯೋಧ್ಯೆ ಎಲ್ಲ ಸಡಗರದಿಂದ ಇತ್ತು, ಹಬ್ಬ ಆಚರಿಸ್ಕೊಳ್ತಾ ಇತ್ತು. ಈ ವಿಷಯ ಶ್ರೀರಾಮಚಂದ್ರನಿಗೆ ಹೇಳಿದರು, ಭಾಳ ಸಂತೋಷಪಟ್ಟರು. ಮತ್ತು ಮಾರನೇ ದಿವಸ ಏನಾಯಿತು? ಚಿತ್ರಣ ಪೂರ್ತಿ ಬದಲಾವಣೆ ಆಗೋಯಿತು. ಪಟ್ಟಾಭಿಷೇಕ ಇಲ್ಲ, ಮತ್ತು ಅದರ ಜೊತೆಗೆ ಕಾಡಿಗೆ ವನವಾಸಕ್ಕೆ ಹೋಗಬೇಕು ಅಂತ ವಿಚಾರ ಬಂತು. ವಿಚಾರ ಬಂದಾಗ, ನನಗೆ ಪಟ್ಟಾಭಿಷೇಕ ಅಂತ ಬಂದಾಗ ಎಷ್ಟು ನೆಮ್ಮದಿಯಾಗಿ ಖುಷಿಯಾಗಿ ಇದ್ದರೋ, ನಾನು ಕಾಡಿಗೆ ಹೋಗಬೇಕಂತ ವಿಚಾರ ತಿಳಿದಾಗಲೂ ಕೂಡ ಅಷ್ಟೇ ಪ್ರಸನ್ನವಾಗಿ, ಅಷ್ಟೇ ಶಾಂತಚಿತ್ತರಾಗಿ, ಅಷ್ಟೇ ನೆಮ್ಮದಿಯಾಗಿ, ಅಷ್ಟೇ ಸಂತೋಷದಿಂದ ಇದ್ದರು. ಯಾಕೆ? ಆ ಸಿಂಹಾಸನದ ಒಂದು ಅಧಿಕಾರಕ್ಕಾಗಲಿ ಅಥವಾ ಆ ಸಂತೋಷಕ್ಕಾಗಲಿ ಯಾವುದಕ್ಕೂ ಕೂಡ ಅವರು ಅಂಟುಕೊಂಡಿರಲಿಲ್ಲ. ಅಂದರೆ ದುಃಖದ ಸನ್ನಿವೇಶಗಳು ಬರುತ್ತೆ, ನಮ್ಮ ಕೈಯಲ್ಲಿಲ್ಲ. ಅದನ್ನು ಎದುರಿಸ್ತಕ್ಕಂಥ ನೀತಿ ಇದೆಯಲ್ಲ, ಅದು ಯಾರ ಕೈಯಲ್ಲಿದೆ? ಅದು ನಮ್ಮ ಕೈಯಲ್ಲಿದೆ. ನಾವು ಅಲ್ಲಿಗೆ ಎಲ್ಲಿ ಅದನ್ನು ಸರಿ ಮಾಡ್ಕೋಬೇಕು? ನಮ್ಮನ್ನು ನಾವು ಸರಿ ಮಾಡ್ಕೊಳ್ಬೇಕು. ಆದರೆ ಯಾವ ದುಃಖ ತರತಕ್ಕಂಥ ವಿಚಾರಗಳು ಯಾವುವು ಅಂತವಾಗಿ ಅಂದರೆ ಸಮ್ಯಕ್ ದೃಷ್ಟಿ ಅಂತ ಆಮೇಲೆ ಬರುತ್ತೆ ವಿಚಾರದಲ್ಲಿ. ಇದನ್ನೇ ಸಮ್ಯಕ್ ದೃಷ್ಟಿ ಅಂತ ಗೌತಮ ಬುದ್ಧರು ಹೇಳಿದರು. ಸಮ್ಯಕ್ ದೃಷ್ಟಿ ಇದ್ದರೆ ಯಾವುದು ಶಾಶ್ವತ, ಅಂದರೆ ನಮಗೆ ಈ ಶರೀರ ಅಂತಕ್ಕಂಥದ್ದು ದುಃಖ ಕೊಡ್ತಕ್ಕಂಥ ಒಂದು ವಿಚಾರಗಳಲ್ಲಿ ಒಂದು. ಹುಟ್ಟುವುದು ಒಂದು ದುಃಖನೇ, ಆಮೇಲೆ ವಯಸ್ಸಾಗುವಿಕೆ ದುಃಖನೇ, ರೋಗಗಳು ದುಃಖನೇ, ಸಾವು ಕೂಡ ದುಃಖನೇ. ಇದು ಯಾರು ಹೇಳಿಲ್ಲ ಆವಾಗಲೇ ನಾನು ಕೇಳಿದಾಗ, ದುಃಖದ ಸನ್ನಿವೇಶಗಳು ಯಾವುವು ಅಂತ ಹೇಳಿದಾಗ, ಸಾವನ್ನೋದು ಅತ್ಯಂತ ನಮ್ಮನ್ನು ಯಾವಾಗಲೂ ನಮ್ಮ ಹಿಂದಿನ ಯಾವುದು ನಿವಾರಣೆ ಮಾಡಿಕೊಂಡ್ರೂ ಕೂಡ ಈ ಸನ್ನಿವೇಶಗಳನ್ನಂತೂ ನಿವಾರಣೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ ವಿಚಾರಗಳಿವು. ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ವಿಚಾರಗಳ ಬಗ್ಗೆ ನಾವೇನು ಮಾಡ್ಕೋಬೇಕು? ಅದರ ಬಗ್ಗೆ ಹೆಚ್ಚಿನ ಆಳವಾದ ಜ್ಞಾನವನ್ನು ಪಡ್ಕೋಬೇಕು. ಏನು ಆ ಜ್ಞಾನ? ಏನು ಗೌತಮ ಬುದ್ಧರು ಬೋಧಿಸಿರ್ತಕ್ಕಂಥ ಜ್ಞಾನ? ಅದೇನೆಂದರೆ, ಏನು ಜ್ಞಾನ? ಹುಟ್ಟಿದ ಪ್ರತಿಯೊಂದು ವಸ್ತುವು ಕೂಡ ಸಾಯಲೇಬೇಕು. ಯಾವುದು ರಚನೆ ಆಗಿದೆಯೋ ಅದು ನಾಶವಾಗಲೇಬೇಕು. ಇದು ಪ್ರಪಂಚದಲ್ಲಿ ನಡೀತಾ ಇರತಕ್ಕಂಥ ಒಂದು ಉನ್ನತವಾದಂತಹ ಸಿದ್ಧಾಂತ. ಅದು ಸಿದ್ಧಾಂತ ಅಲ್ಲ, ಅದನ್ನೇ ವಾಸ್ತವಿಕ ಸಂಗತಿ. ವಾಸ್ತವಿಕ ಸಂಗತಿ ಏನದು? ಯಾವುದ್ಯಾವುದು ಹುಟ್ಟಿದೆಯೋ, ಭೂಮಿ ಆಗ್ಬೋದು, ಚಂದ್ರ ಆಗ್ಬೋದು, ನಕ್ಷತ್ರ ಆಗ್ಬೋದು, ನಾವಾಗ ಪ್ರತಿಯೊಂದು ಪ್ರಾಣಿ ಆಗ್ಬೋದು, ಒಂದು ಕಟ್ಟಡ ಆಗ್ಬೋದು, ಯಾವುದೇ ಆಗಲಿ, ಯಾವುದು ರಚನೆ ಆಗಿದೆಯೋ ಅದು ಕೊಲ್ಯಾಪ್ಸ್ ಆಗಲೇಬೇಕು, ಅದು ನಾಶವಾಗಲೇಬೇಕು. ಇದು ಇರ್ತಕ್ಕಂಥ ವಾಸ್ತವ ಸಂಗತಿ. ಈ ವಾಸ್ತವ ಸಂಗತಿಯನ್ನು ನಾವೇನು ಮಾಡಬೇಕು? ಈ ವಾಸ್ತವ ಸಂಗತಿ ಬಗ್ಗೆ ನಾವೇನು ಮಾಡಬೇಕು? ನಾವು ಹೆಂಗೆ ಸಾಧನೆ ಮಾಡಬೇಕು?
ದಿನಾಗಲೂ ಸಾಧನೆ ಮಾಡೋಕ್ಕಾಗುತ್ತೆ ಇದನ್ನು. ಅದನ್ನು ಆ ದೃಷ್ಟಿಕೋನ ಇದೆಯಲ್ಲ, ಆ ದೃಷ್ಟಿ ಇದೆಯಲ್ಲ, ಅದು ಶಾರ್ಪ್ ಆಗಬೇಕು. ಇರುವ ಸತ್ಯವನ್ನು ಇರುವ ಹಾಗೆ ತಿಳಿದುಕೊಳ್ಳತಕ್ಕಂತಹ ದೃಷ್ಟಿಕೋನ ಇರಬೇಕು. ಆಗೇನಾಗುತ್ತೆ, ನಾವು ತಕ್ಷಣ ಅದರಿಂದ ಬಿಡುಗಡೆ ಆಗುತ್ತೀವಿ. ಅಂದರೆ ನಾನು ಇನ್ನೂ ಸ್ವಲ್ಪ ದಿನ ಬದುಕಬೇಕಾಗಿತ್ತು, ನನಗ್ಯಾಕೆ ಸಾವು ಬಂತು, ನನಗ್ಯಾಕೆ ರೋಗ ಬಂತು, ಈ ಪ್ರಶ್ನೆಗಳು ಬರೋದಿಲ್ಲ. ಅವಿವೆ, ಸಾವಿದೆ, ರೋಗ ಇದೆ, ವೃದ್ಧಾಪ್ಯ ಇದೆ, ಎಲ್ಲವೂ ಇದೆ, ಎಲ್ಲವೂ ಇದೆ. ಆದರೆ ಅದು ಪರಮ ಸತ್ಯ, ಇರ್ತಕ್ಕಂಥದ್ದು ನಿಜ. ಮತ್ತು ಅದನ್ನು ನಾನೇನು ಮಾಡಬೇಕು, ಅದು ಇದ್ದಾಗಲೇ ನಾನು ಅದನ್ನು ಅದು ಯಾವ ರೀತಿ ಇದೆಯೋ ಆ ರೀತಿಯೇ ನಾನು ಅದನ್ನು ಸಂಪರ್ಕ ಮಾಡಬೇಕು. ಅದಕ್ಕೆ ವಿರುದ್ಧವಾಗಲ್ಲ. ವಿರುದ್ಧವಾಗಿ ಯಾವಾಗ ಮಾಡ್ಕೊಳ್ತೀನಿ ಆವಾಗ ದುಃಖ ಜಾಸ್ತಿ ಆಗುತ್ತೆ. ಇದು ಒಂದನೇ ಸತ್ಯ. ಇದನ್ನು ನಿವಾರಣೆ ಮಾಡ್ಕೋಬೋದು. ನಿವಾರಣೆ ಮಾಡ್ಕೊಳ್ಳೋದು ಯಾವ ರೀತಿ ಅಂತಕೊಳ್ಳ ನಾವು ಇವಾಗ ಚರ್ಚೆ ಮಾಡಿದ್ವಿ. ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಮತ್ತು ನಿವಾರಣೆ ಮಾಡ್ಕೊಳ್ಳೋದು ಯಾವ ರೀತಿ, ಇರುವುದನ್ನು ಯಾವ ರೀತಿ ನಿವಾರಣೆ ದುಃಖದಿಂದ ನಿವಾರಣೆ ಆಗೋದು ಯಾವ ರೀತಿ, ಹಾಗೇ ಒಪ್ಕೋಬೇಕು. ಇನ್ನೊಂದು, ನಮಗೆ ದುಃಖ ತರ್ತಕ್ಕಂಥ 100ಕ್ಕೆ 80 ಭಾಗ ದುಃಖ ತರ್ತಕ್ಕಂಥ ವಿಚಾರಗಳು ಯಾವುವು ಅಸ್ತಿತ್ವದಲ್ಲೇ ಇಲ್ಲ. ಇದು ದುಃಖ ಅಂತಕ್ಕಂಥದ್ದು, ಇದು ಸಾವು ಅಂತಕ್ಕಂಥದ್ದು ನಿಜ, ರೋಗ ಅಂತಕ್ಕಂಥದ್ದು ನಿಜ, ಮತ್ತು ಯೌವನ ಕಳೆದು ಹೋಗತಕ್ಕಂಥದ್ದು ನಿಜ, ವೃದ್ಧಾಪ್ಯ ಬರ್ತಕ್ಕಂಥದ್ದು ನಿಜ, ಇವು ನಿಜ. ಆದರೆ ನಿಜವಲ್ಲದೇ ಇರತಕ್ಕಂಥ ವಸ್ತುಗಳಿಗೂ ಕೂಡ ನಾವು ಭಯ ಪಡ್ತಾ ಇದ್ದೀವಿ. ನಮ್ಮನ್ನು ನಾವು ದಿಟ್ಟಿಸಿ ನೋಡ್ಕೋಬೇಕು. ದಿಟ್ಟಿ ಅಂತಾರೆ, ದೃಷ್ಟಿ ಅಂತಾರೆ, ಸಮ್ಯಕ್ ದೃಷ್ಟಿ ಅಂತಾರೆ. ನಮ್ಮನ್ನು ನಾವು ಸರಿಯಾಗಿ ನೋಡ್ಕೋಬೇಕು. ನಮ್ಮ ಮನಸ್ಸು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥದ್ದು ಸರಿಯಾಗಿ ನೋಡ್ಕೋಬೇಕು. ಯಾವ್ಯಾವ ದುಃಖಗಳು ಬರ್ತೀವಿ ನಾವು. ಇವತ್ತು ಚೆನ್ನಾಗಿದ್ದೀವಿ, ಈ ರೂಮ್ನಲ್ಲಿ ಕೂತ್ಕೊಂಡಿದ್ದೀವಿ, ಈ ಸಂದರ್ಭದಲ್ಲಿ ರೂಮಲ್ಲಿ ಕೂತ್ಕೊಂಡಿದ್ದೀವಿ. ಮನೆ ಕಡೆ ಯೋಚನೆ ಮಾಡ್ತೀವಿ, ಮನೆಯಲ್ಲಿ ಏನಾಯಿತೋ ಏನೋ, ಬೇಗ ಹಾಕ್ಕೊಂಡು ಬಂದಿದ್ದೆ, ಯಾರಾದರೂ ಕಳ್ಳರು ಬಂದರೋ ಏನೋ. ಆ ವಿಷಯ ಅಸ್ತಿತ್ವದಲ್ಲಿದೆಯಾ ಆ ವಿಷಯ? ನಡೆದಿರೋ ಘಟನೆನಾ? ಅಲ್ಲ. ಆದರೆ ಅಸ್ತಿತ್ವದಲ್ಲಿ ಇದೆ. ಎಲ್ಲಿ ಅಸ್ತಿತ್ವದಲ್ಲಿದೆ? ನಮ್ಮ ಮನಸ್ಸಿನಲ್ಲಿ ಅಸ್ತಿತ್ವದಲ್ಲಿದೆ. ಅಸ್ತಿತ್ವದಲ್ಲಿ ಹೊರಗಡೆ ಇರೋದಕ್ಕಿಂತ ಹೊರಗಡೆ ನಡೆಯೋದ್ರೂ ಕೂಡ ನಮಗೇನು ಅನಿಸಲ್ಲ. ಆದರೆ ಅದು ನಮ್ಮ ಮನಸ್ಸಿಗೆ ಪ್ರವೇಶ ಮಾಡಿದಾಗ ನಿಜವಾದಂಥ ವಸ್ತು ಏನೇನು ಕೆಲಸ ಮಾಡುತ್ತೋ, ನಿಜವಾದಂಥ ವಿಷಯ ಏನೇನು ಕೆಲಸ ಮಾಡುತ್ತೋ, ಈ ಊಹಾತ್ಮಕವಾದ ವಿಷಯ ಕೂಡ ಅದೇ ಕೆಲಸ ಮಾಡುತ್ತೆ. ನಮಗೆ ಎಷ್ಟು ಭಯ ಹುಟ್ಟಿಸ್ಬೇಕೋ ಅಷ್ಟು ಹುಟ್ಟಿಸುತ್ತೆ. ನಮಗೆ ಎಷ್ಟು ದುಃಖ ತರಬೇಕೋ ಅದು ತರುತ್ತೆ. ಇವಾಗ ಯಾವಾಗಲೂ ಯಾರೋ ತೀರ್ಕೊಂಡಿದ್ದಾರೆ, ಇವಾಗಲೂ ನೆನೆಸ್ಕೊಂಡ್ರೆ ನಮಗೆ ದುಃಖ ಬರುತ್ತೆ. ಯಾಕೆ? ಈಗಾಗಲೇ ನಡೆದೋಗಿರ್ತಕ್ಕಂಥದ್ದು ಅದು. ಈಗಾಗಲೇ ಸತ್ತು ಬೂದಿ ಆಗಿಬಿಟ್ಟಿದೆ. ಆ ಬೂದಿಗೆ ಮತ್ತೆ ನಾವು ನೀರು ಚೆಲ್ತೀವಿ. ಬೂದಿಯಿಂದ ಮತ್ತೆ ಏನೋ ಒಂದು ವಿಧವಾದಂತಹ ಊಹಾತ್ಮಕವಾದಂಥ ಬಿಂಬವನ್ನು ಸೃಷ್ಟಿ ಮಾಡ್ಕೊಳ್ತೀವಿ. ಅವರಿದ್ದಾಗ ಅವ್ರಿಗೂ ನನಗೆ ಎಷ್ಟು ಸ್ನೇಹ ಇತ್ತು, ಎಷ್ಟು ಸಂಪರ್ಕ ಇತ್ತು, ಎಷ್ಟು ವಿಶ್ವಾಸ ಇತ್ತು, ಇವೆಲ್ಲವೂ ಕೂಡ ಊಹೆ ಮಾಡ್ಕೊಳ್ತೀವಿ. ಊಹೆ ಮಾಡಿಕೊಂಡು ಏನು ಮಾಡ್ತೀವಿ? ದುಃಖ ಪಡ್ತೀವಿ. ಈ ದುಃಖಗಳಿಗೆಲ್ಲ ಕಾರಣ ಯಾರು? ಮನಸ್ಸು. ನಾವೇನು ಮಾಡ್ತೀವಿ ದುಃಖಕ್ಕೆ? ಆಮೇಲೆ ಇನ್ನೂ ಒಂದು ವಿಚಾರ ಹೇಳಿದ್ವಿ. ದುಃಖಕ್ಕೆ ಕಾರಣದಲ್ಲಿ ನಮಗೆ ಅವಮಾನ ಆದರೆ ದುಃಖ. ಅವಮಾನ ಆದರೆ ದುಃಖ ಆಗುತ್ತೆ ಇಲ್ವಾ? 4 ಜನರಲ್ಲಿ ನಮ್ಮನ್ನು ಯಾರಾದರೂ ಬಂದು ಅವಮಾನ ಮಾಡಿದರೆ ನಮಗೆ ದುಃಖ ಆಗುತ್ತೆ ಅಲ್ವಾ? ಯಾಕೆ? ಅವಮಾನ ಅಂದರೆ ಏನು? ಮಾನ ಅಂದರೆ ಏನು? ಮಾನ ಅಂತೀವಿ, ಅಳತೆಗೆ ಮಾನ ಅಂತೀವಿ, ಅಳತೆ ಮಾಡೋದು ಅಂತ. ಅಂದರೆ ಮಾನ ಅಂದರೆ ನಮ್ಮನ್ನು ಇಷ್ಟು ಅಳತೆಗೆ ಕೂರಿಸ್ಕೊಂಡಿರ್ತೀವಿ. ನಾವು ಇಂಥವರು ಅಂತ ಹೇಳ್ಬಿಟ್ಟು ಅದಕ್ಕೊಂದು ಅಳತೆ ಕೊಟ್ಟಿರ್ತೀವಿ. ಅವಮಾನ ಅಂದರೆ ಆ ಅಳತೆಗೆ ಆಗತಕ್ಕಂಥ ಅವಸಾನ ಅಂತ. ನಾವೇನು ಅಂದ್ಕೊಂಡಿದ್ದೀವೋ, ನಾವೇನು ನಮ್ಮನ್ನು ಎಲ್ಲಿ ಯಾವ ಪೀಠದ ಮೇಲೆ ಕೂರಿಸ್ಕೊಂಡಿರ್ತೀವಿ, ಅದೆಷ್ಟೇ ಲೋ ಲೆವೆಲಲ್ಲಿ ಇರಲಿ, ಹೈ ಲೆವೆಲ್ನಲ್ಲಿರಲಿ, ಎಲ್ಲಾದರೂ ಇರಲಿ, ಒಟ್ಟಿನಲ್ಲಿ ನಮಗೊಂದು ಪೀಠ ಇದೆ. ಪೀಠ ಇದೆ ಅಂದರೆ ನಾನು ಅನ್ನೋದಕ್ಕಂಥ ಒಂದು ಪೀಠ ಇದೆ. ಆ ಪೀಠದ ಮೇಲೆ ನಾವು ಕೂತ್ಕೊಂಡಿದ್ದೀವಿ. ಆ ಪೀಠಕ್ಕೆ ಧಕ್ಕೆ ತಂದರೆ ಅದು ಅವಮಾನ ಅಂತ. ಅಲ್ಲಿಂದ ನಮ್ಮನ್ನು ಕೆಳಗೆ ಬೀಳಿಸ್ತಾ ಇದ್ದಾರೆ ಅಂತ. ಬೀಳಿಸುವುದಂದರೆ ಯಾರು?
ಯಾರಾದರೂ ಒಬ್ಬರು ಬಂದು ನಮಗಿರ್ತಕ್ಕಂಥ ಒಂದು ಇಮೇಜ್ ಅಂತ ಹೇಳ್ತೀವಲ್ಲ, ಇಮೇಜ್ ಅಂತ ಕರೆಯೋಣ ಅದನ್ನು, ಇಮೇಜ್ ಅಂತ ಕರಿತೀವಿ, ಆ ಇಮೇಜ್ಗೆ ಡ್ಯಾಮೇಜ್ ಮಾಡ್ತಾರೆ. ಯಾರೋ ಒಬ್ಬರು ಬಂದು ನಮಗಿರ್ತಕ್ಕಂಥ ಇಮೇಜ್ಗೆ ಡ್ಯಾಮೇಜ್ ಮಾಡ್ತಾರೆ. ಡ್ಯಾಮೇಜ್ ಯಾವಾಗ ಆಗುತ್ತೆ? ಅವ್ರು ಅಂದಿದ್ದರಿಂದ ನಮಗೆ ಡ್ಯಾಮೇಜ್ ಆಯಿತು. ಆದರೆ ಅವ್ರು ಅಂದಿರೋದ್ರಿಂದ ಡ್ಯಾಮೇಜ್ ಆಯಿತಾ, ನಮ್ಮಲ್ಲಿ ಇಮೇಜ್ ಇರೋದ್ರಿಂದ ಡ್ಯಾಮೇಜ್ ಆಯಿತಾ? ನಮ್ಮಲ್ಲಿ ಇಮೇಜ್ ಇರೋದ್ರಿಂದ ಡ್ಯಾಮೇಜ್ ಆಯಿತು. ನಾವೇನು ಮಾಡ್ತೀವಿ? ಇಂಥವರಿಂದ ನಾವು ದುಃಖ ಕೊಡ್ತಾ ಇದ್ದೀವಿ, ಇಂಥವರಿಂದ ನಾವು ದುಃಖ, ನನ್ನ ದುಃಖಕ್ಕೆ ಕಾರಣ ಯಾರು? ನಮ್ಮ ದುಃಖಕ್ಕೆ ಕಾರಣ ಯಾರು? ಅಲ್ಲ, ನಾವು ಸರಿ ಆಮೇಲೆ ಕಂಡುಕೊಂಡ್ವಿ. ಇವಾಗ ಅದಕ್ಕೆ ಮೊದಲು ನಮ್ಮನ್ನು ಯಾರು ಅಂದರೂ ನಮ್ಮ ದುಃಖಕ್ಕೆ ಕಾರಣ ಇವನು ಅಂತ ಹೇಳ್ತೀವಿ. ನಮ್ಮ ಎಲ್ಲ ಕಷ್ಟ ಪರಂಪರೆಗೂ ಕೂಡ ಕಾರಣ ಯಾರೋ, ಪಕ್ಕದ ಮನೆಯವರು, ಇನ್ನೊಬ್ಬರು, ಮತ್ತೊಬ್ಬರು, ಯಾರೋ ಒಬ್ಬರ ಮೇಲೆ ಗೂಬೆ ಕೂರಿಸ್ತೀವಿ. ಅದು ನಿಜಾನೂ ಇರಬಹುದು, ಆದರೆ ಅದನ್ನು ಸ್ವೀಕಾರ ಮಾಡೋದು ಯಾರೋ ನಾವಲ್ವಾ? ಅದನ್ನು ವೇದಾಂತದಲ್ಲಿ ದುಃಖಾಕಾರ ವೃತ್ತಿ ಅಂತ ಕರೀತಾರೆ. ಅಂದರೆ ಎಲ್ಲ ದುಃಖಗಳು ಇದೆ, ಅದು ನಮ್ಮನ್ನು ಪ್ರವೇಶನೂ ಮಾಡುತ್ತೆ, ನಮಗೆ ತಿಳಿದು ಬರುತ್ತೆ. ತಿಳಿದು ಬಂದಾಗ ನಮ್ಮ ಮನಸ್ಸಿನಲ್ಲಿ ಅದು ದುಃಖಾಕಾರ ವೃತ್ತಿಯನ್ನು ಪಡಿಬೇಕು. ಚಿತ್ತವೃತ್ತಿ ಅಂತ ಪತಂಜಲಿ ಮಹರ್ಷಿಗಳು ಹೇಳ್ತಾರಲ್ವ, ಆ ರೀತಿ ದುಃಖಾಕಾರ ವೃತ್ತಿಯನ್ನು, ನಮ್ಮ ಮನಸ್ಸು ದುಃಖಾಕಾರ ವೃತ್ತಿಯನ್ನು ಪಡಿಬೇಕು. ಶ್ರೀರಾಮಚಂದ್ರನ ಮನಸ್ಸು ದುಃಖಾಕಾರ ವೃತ್ತಿಯನ್ನು ಪಡೀಲಿಲ್ಲ. ಅದು ಒಳಗಡೆ ಬಂತು, ವಿಷಯ ಬಂತು, ಎಲ್ಲವೂ ಆಯಿತು, ಆದರೆ ಅದು ದುಃಖಾಕಾರ ವೃತ್ತಿಯನ್ನು ಬರಲಿಲ್ಲ. ಅವರ ಅದೇ ರಾಗ ದ್ವೇಷಗಳು ಇವೆಲ್ಲವೂ ಕೂಡ ನಮ್ಮ ಮನಸ್ಸಿನಲ್ಲಿದ್ದಾಗ, ಕೈಯ ಮೇಲೆ ಕೋಪ ಬಂದಿದ್ದರೆ ಅದು ದುಃಖಾಕಾರ ವೃತ್ತಿ ಪಡ್ಕೊಳ್ತಾ ಇತ್ತು. ನನ್ನ ಕಷ್ಟಗಳಿಗೆಲ್ಲ ಯಾರು ಕಾರಣ? ನಮ್ಮ ಚಿಕ್ಕಮ್ಮ. ಅದಕ್ಕೋಸ್ಕರ ನಾನು ನನ್ನ ಪರಿಹಾರಕ್ಕೋಸ್ಕರ ನಾನಿನ್ನೆಲ್ಲೋ ದೇವ್ರಿಗೆ ಮೊರೆ ಹೋಗಬೇಕು, ಇನ್ನೊಬ್ಬರ ಹತ್ರ ಹೋಗ್ಬೇಕು, ಮತ್ತೊಬ್ಬರ ಹತ್ರ ಹೋಗ್ಬೇಕು ಅಂತ ಈ ರೀತಿ ತಪ್ಪಿಸ್ಕೊಳ್ತಕ್ಕಂಥ ಮಾರ್ಗಗಳನ್ನು ಹುಡ್ಕೊಳ್ತಾ ಇದ್ದೀವಿ. ಶ್ರೀರಾಮಚಂದ್ರನು ಯಾವ ಮಾರ್ಗವನ್ನು ಹುಡುಕಲಿಲ್ಲ. ಗೌತಮ ಬುದ್ಧರು ಪ್ರವಾಸದಲ್ಲಿದ್ದಾಗ ಅನೇಕ ಟೀಕೆಗಳು, ನಿಂದನೆಗಳು, ಅಸಹ್ಯ ಪದಗಳು ಎಲ್ಲವೂ ಬಂತು. ಅವರ ಶಿಷ್ಯರಿಗೆ ದುಃಖ ಆಯಿತು. ಅವರ ಶಿಷ್ಯರ ಮನಸ್ಸುಗಳೆಲ್ಲ ಕಲ್ಲೋಲವಾಯಿತು. ಅವ್ರು ಮತ್ತೆ ಬಂದು ಕೇಳ್ತಾರೆ, ಏನು ಸ್ವಾಮಿ ಅವರೆಲ್ಲ ಇಷ್ಟು ಬೈತಾ ಇದ್ರಲ್ಲ, ನೀವೊಂಚೂರು ಕೂಡ ಅವರಿಗೆ ಗಮನನೇ ಕೊಡಲಿಲ್ಲ, ನಮಗೆ ಅದನ್ನು ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತ ವಿಚಾರಗಳೆಲ್ಲ, ನೀವು ನೋಡಿದ್ರೆ ಈ ರೀತಿ ಶಾಂತವಾಗಿದ್ದೀರಲ್ಲ ಅಂತ. ಅವ್ರು ಹೇಳಿದರು, ನಾನು ಅವನ್ನೆಲ್ಲ ಯಾವುದನ್ನು ಕೂಡ ನಾನು ಸ್ವೀಕಾರ ಮಾಡಲಿಲ್ಲ ಅಂತ. ಸ್ವೀಕಾರ ಮಾಡೋದಂದ್ರೆ ಏನು? ಅಕ್ಸೆಪ್ಟ್ ಮಾಡಿಲ್ಲ ಅಂತ. ಅಕ್ಸೆಪ್ಟ್ ಮಾಡಿಲ್ಲ. ನಾವು ಅಕ್ಸೆಪ್ಟ್ ಮಾಡೋವರೆಗೂ ಕೂಡ ಅದೇನೇ ನಡೆದರೂ ಕೂಡ ಹೊರಗಡೆ ನಡೆದಂಗೆ. ಅಕ್ಸೆಪ್ಟ್ ಮಾಡೋದಂದರೆ ನಮ್ಮ ಮನಸ್ಸನ್ನು ಅದಕ್ಕೆ ಅದು ಹೆಂಗೆ ರೂಪದಲ್ಲಿ ಬರುತ್ತೆ ಆ ರೂಪಕ್ಕೆ ಪರಿವರ್ತನೆ ಮಾಡ್ಕೊಳ್ತಕ್ಕಂಥದ್ದು. ಆ ದುಃಖವನ್ನು ಹಾಗೆ ಸ್ವೀಕಾರ ಮಾಡಿ ನಮ್ಮ ಮನಸ್ಸಿನಲ್ಲಿ ಒಂದು ರೂಪ ಇದೆ, ಒಂದು ರೂಪ ಇರುತ್ತೆ. ಆದರೆ ಆವಾಗಲೇ ನಾನು ಅಂತ ಹೇಳಿದೆ, ಇಮೇಜ್ ಅಂತ ಹೇಳಿದೆ. ಒಂದು ಇಮೇಜ್ ಇರುತ್ತೆ, ಆ ಇಮೇಜ್ಗೆ ವಿರುದ್ಧವಾದಂಥ ವಿಚಾರ ಬರುತ್ತೆ. ಇಮೇಜ್ಗೆ ವಿರುದ್ಧವಾದಂಥ ವಿಚಾರ ಬಂದಾಗ ಆ ಇಮೇಜ್ಗೆ ಡ್ಯಾಮೇಜ್ ಆಗುತ್ತೆ ನಮ್ಮ ಮನಸ್ಸಲ್ಲಿ. ಅದು ದುಃಖ ಅಂತ ನಾವು ಕಂಡುಕೊಂಡ್ವಿ. ಆದರೆ ಇಮೇಜ್ ಇಲ್ಲದೆ ಇದ್ದಾಗ ಆ ವಿಚಾರವಾಗಿ ಬರುತ್ತೆ ಅಷ್ಟೇ ಹೊರತು ಅಲ್ಲಿ ಯಾವ ಡ್ಯಾಮೇಜು ನಡೆಯಲ್ಲ, ಅಲ್ಲಿ ಯಾವ ಘರ್ಷಣೆಯೂ ನಡೆಯಲ್ಲ. ಆ ಘರ್ಷಣೆ ನಡೆದಿದ್ದೆಲ್ಲವೂ ಕೂಡ ನಾನು ಕಟ್ಕೊಂಡಿರ್ತಕ್ಕಂಥ ಇಮೇಜಿನಿಂದಾಗಿ. ಹಾಗಾಗಿ ಅದನ್ನು ತಿಳ್ಕೊಂಡಾಗ, ಅದನ್ನು ಸಂಪೂರ್ಣವಾಗಿ ನಾವು ಸಮಾಧಿಷ್ಟಿಯಿಂದ ನೋಡಿದಾಗ ನಾವು ಕಟ್ಕೊಂಡಿರ್ತಕ್ಕಂಥ ಇಮೇಜ್ಗಳೆಲ್ಲವೂ ಕೂಡ ಬಿದ್ದೋಗುತ್ತೆ. ಮತ್ತು ಇನ್ನೆಂದಿಗೂ ಕೂಡ ಆ ದುಃಖದಿಂದ ನಾವು ಪಾರಾಗಿರ್ತೀವಿ. ಇದು ಗೌತಮ ಬುದ್ಧರು ತೋರಿಸಿರ್ತಕ್ಕಂಥ ದುಃಖ ನಿವಾರಣಾ ಮಾರ್ಗ. ಅದಕ್ಕೆ ಸೋದರ ರೆಡ್ಡಪ್ಪಾಚಾರ್ಯವರು, ನನ್ನ ಸಮಯ ಮುಗಿಯಿತು. ಸೋದರ ರೆಡ್ಡಪ್ಪಾಚಾರ್ಯರು 8 ಅಷ್ಟಾಂಗ ಮಾರ್ಗಗಳನ್ನು ಕೂಡ ತೋರಿಸಿದ್ದಾರೆ. ಒಂದು ಸಮ್ಯಕ್ ದೃಷ್ಟಿ, ಸಮ್ಯಕ್ ದೃಷ್ಟಿ. 2 ಸರಿಯಾದ ಸಂಕಲ್ಪ, ಅಂದರೆ ಸರಿಯಾದ ಯೋಚನೆ. ಈ ರೀತಿ ಕೂಡ ನಾವು ದುಃಖವನ್ನು ನಿವಾರಣೆ ಮಾಡ್ಕೋಬೋದು ನಮ್ಮ ಜೀವನದಲ್ಲಿ ಕ್ರಮದಲ್ಲಿ. ನಾನು ಸ್ವಲ್ಪ JK ಅವರ ವಿಚಾರಗಳನ್ನು ಇದರ ಜೊತೆಗೆ, ಯಾಕೆಂದರೆ ಒಂದು ಹೇಳಿಕೆ ಇದೆ, ವೇರ್ ದ ಬುದ್ಧ ಟೀಚಿಂಗ್ಸ್ ಎಂಡ್ಸ್ JK ಟೀಚಿಂಗ್ಸ್ ಬಿಗಿನ್ಸ್ ಅಂತ.
ಅಂದರೆ ಅವರು ಯಾವುದನ್ನು ಎಲ್ಲಿವರೆಗೂ ತೊಗೊಂಡು ಬಿಟ್ಟಿದ್ದಾರೋ ಅಲ್ಲಿಂದ ಮುಂದಕ್ಕೆ ತೊಗೊಂಡು ಹೋಗಿದ್ದಾರೆ. ಜೆ ಕೆ ಅವರ ವಿಚಾರಧಾರೆ ಸ್ವಲ್ಪ ಮುಂದಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ ಅಂತಕ್ಕಂಥ ಹೇಳಿಕೆಗಳಿವೆ. ಹಾಗಾಗಿ ನಾನು ಅದರ ಬಗ್ಗೆ ಪ್ರಸ್ತಾಪ ಮಾಡಿದೆ. ಈಗ ಗೌತಮ್ ಬುದ್ಧರೇ ತಿಳಿಸಿರ್ತಕ್ಕಂಥ ಸಮ್ಯಕ್ ದೃಷ್ಟಿ, ಸರಿಯಾದ ಸಂಕಲ್ಪ ಅಂದರೆ ಸರಿಯಾದ ಯೋಚನೆ, ಸರಿಯಾದ ಮಾತು, ಸರಿಯಾದ ಕ್ರಿಯೆ, ಸರಿಯಾದ ಜೀವನೋಪಾಯ, ನಾವು ಮಾಡ್ತಕ್ಕಂಥ ಜೀವನೋಪಾಯ ಕೂಡ ಸಂಪಾದನೆ ಕೂಡ ಸರಿಯಾದಿದ್ದಿರಬೇಕು. ಸರಿಯಾದ ಪ್ರಯತ್ನ, ಸರಿಯಾದ ಅರಿವು, ಸರಿಯಾದ ಏಕಾಗ್ರತೆ. ಈ ವಿಚಾರವಾಗಿ ಸೋದರ ರೆಡ್ಡಪ್ಪಾಚಾರಿ ಅವರು ತಮ್ಮ ವಿಚಾರವನ್ನು ಮಂಡಿಸ್ತಾರೆ. 3/4 ಗಂಟೆ ಸರ್.